ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಗುರುವಾರ ಏನೆಲ್ಲ ವಿಶೇಷದಿಂದ ತುಂಬಿದೆ ಅಂತ ತಿಳಿಯೋಣ ಇಂದಿನ ದಿನ ವಿಶೇಷದಲ್ಲಿ. ಗುರುಜಿ, ನಾನಾಗ್ಲೇ ಹೇಳ್ತಿದ್ದೆ, ಇವತ್ತು ಗುರುವಾರ, ಗುರುಗಳ ವಾರ. ಗುರುಗಳಾಗಿ ತಾವು ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ನಮಗಾಗಿ ತಂದಿದ್ದೀರಾ? ದಯಮಾಡಿ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಓಂ. ಮಹಾಗಣಪತಿ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಸೀತಾರಾಮಾಭ್ಯ ನಮಃ. ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಲಲಿತಾಂಬಿಕಾಯೈ ನಮಃ. ಶ್ರೀಂ ದುರ್ಗಾ ಪರಮೇಶ್ವರಿ ಶ್ರೀ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾ ಪ್ರೀತ್ಯರ್ಥಂ ಅಂಬಾಂ ಶ್ರೀಂ ಜಗದಂಬಿಕಾಯೈ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತಿ ನಮಃ. ಕ್ಷೇತ್ರಪಾಲನೇ ನಮಃ. ಅಭಯಂಕರಾಯ ನಮಃ. ಮಹಾರೂಪಾಯ ನಮಃ. ತ್ರೈಮೂರ್ತಿ ನಮಃ. ಭಕ್ತವತ್ಸಲಾಯ ನಮಃ. ಭವಹರಾಯ ನಮಃ. ಭವವೀತಿರಾಯ ನಮಃ. ಶ್ರೀಮತೆ ನಮಃ. ಗಣಪತಿ ನಮಃ. ಶ್ರೀಮದ್ ಮಹಾವಿಜಯ ವಿನಾಯಕ ಸ್ವಾಮಿನೇ ನಮಃ. ಶ್ರೀಂ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಓಂ ಶ್ರೀಂ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 3/7/2014 ಗುರುವಾರ. ಸೃಷ್ಟಿ ತಿಥಿ ಪುಬ್ಬ ನಕ್ಷತ್ರ. ಇವತ್ತು ನಕ್ಷತ್ರಚಾರ ಪ್ರಕಾರವಾಗು ಮತ್ತು ಸೃಷ್ಟಿ ತಿಥಿ ಆದ್ದರಿಂದ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ವಿಶೇಷವಾದಂಥ ದಿನ. ಜೊತೆಗೆ ಗುರುವಾರ, ಗುರು ರಾಯರ ವಾರ, ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ದೋಷಗಳಿದ್ದಾಗ ಆ ದೋಷಗಳಿಂದ ಮುಕ್ತರಾಗಿ ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಗುರುವಾರ. ಗುರುವಾರ ಅಂದಾಗ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಗುರುಗಳ ಆರಾಧನೆಯಲ್ಲೂ ಮತ್ತಷ್ಟು ವಿಶೇಷವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಭಗವಾನ್ ಷಡಿ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಬರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಿ ನಾವು ಮಾಡ್ತಕ್ಕಂತಹ ಕೆಲಸಗಳಲ್ಲೇ ನಮಗೇ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ನಾವು ಮಾಡ್ತಿದ್ದ ನಮ್ಮಿಂದ ಆಗ್ತಕ್ಕಂಥದ್ದು ನಾವು ಮಾಡ್ಕೊಳ್ಬಹುದಾದಂಥ ಅನುಷ್ಠಾನಗಳ ಮಾಡುವಾಗ ಕೆಲವು ಪ್ರಾರಬ್ಧ ಕರ್ಮಗಳಂತಲೋ ಅಥವಾ ಕೆಲವು ದೋಷಗಳಿಂದಲೋ ಸಾಕಷ್ಟು ನೋವನ್ನು ಅನುಭವಿಸ್ತಿರ್ತೇವೆ ನಾವು. ಆದರೆ ಇಂತಹ ನೋವುಗಳನ್ನು ಸಹಿತ ದೂರ ಮಾಡ್ಕೊಳ್ಳೋದಕ್ಕೆ ಗುರುವಾರ ಅಂದಾಗ ಬಹಳ ವಿಶೇಷವಾಗಿರುತ್ತೆ. ಗುರುಗಳ ಸಮ್ಮುಖದಲ್ಲಿ ಯಾವುದೇ ಆದರೂ ಸಹಿತ, ಏನೇ ಆದರೂ ಸಹಿತ ಗುರುಗಳನ್ನು ಪ್ರಾರ್ಥಿಸ್ತಾ ಗುರುಗಳನ್ನು ಆರಾಧನೆ ಮಾಡೋದು, ಗುರು ರಾಯರನ್ನು ಭಕ್ತಿಯಾಗಿ ಧ್ಯಾನ ಯೋಗದಲ್ಲಿ ಸಿದ್ಧಿಸ್ಕೊಳ್ಳೋದು, ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿರುತ್ತೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಹೀಗೆ ಗುರುಗಳನ್ನು ಆರಾಧನೆ ಮಾಡ್ತಾ ಶ್ರದ್ಧೆಯಿಂದ ಯಾರು ಗುರು ಪರಂಪರೆಯಲ್ಲಿರ್ತಕ್ಕಂಥ ಗುರುವನ್ನು ಅಥವಾ ಅವಧೂತರನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆದರೂ ಇವತ್ತಿನ ದಿವಸ ಸೃಷ್ಟಿಯಾದ್ದರಿಂದ ಪ್ರತಿಯೊಬ್ಬರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಗುರುಗಳನ್ನು ಧ್ಯಾನ ಮಾಡಿ ಗುರುಗಳ ಆಲಯಕ್ಕೆ ಇವತ್ತಿನ ದಿವಸ ಬಾಬಾ ಆಲಯಕ್ಕಾಗಲಿ ಅಥವಾ ಮಂತ್ರಾಲಯದ ಶ್ರೀಗಳು ಗುರು ರಾಘವೇಂದ್ರನ ದರ್ಶನ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುರು ಪರಂಪರೆಯಲ್ಲಿರ್ತಕ್ಕಂಥ ಗುರುಗಳನ್ನು ದರ್ಶನ ಮಾಡೋದಾಗಲಿ ಅಥವಾ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಬನ್ನಿ ದರ್ಪಣಾಂಜನ ದರ್ಶನ ಮಾಡಿ ಇನ್ನೂ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಗಳಿದೆ, ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭುವಸ್ವ ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ. ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಭಗವಂತ ಗುರುಜಿ, ನೀವು ಹೇಳ್ತಾ ಇದ್ರಿ ಇವತ್ತು ಗುರುವಾರ, ಜೊತೆಗೆ ಷಷ್ಠಿ ತುಂಬಾ ವಿಶೇಷ. ಯಾರೆಲ್ಲರಿಗೆ ವಿಶೇಷತೆಯಿಂದ ಕೂಡಿದೆ, ಯಾರೆಲ್ಲರೂ ಸ್ವಲ್ಪ ಎಚ್ಚರ ವಹಿಸಬೇಕಾಗಿದೆ ತಿಳಿಸ್ಕೊಡ್ತೀರಾ ದಿನ ಭವಿಷ್ಯದಲ್ಲಿ? ಖಂಡಿತಮ್ಮ. ಓಂ ಸಿದ್ಧಿವಿನಾಯಕಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶ ನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕ ಮಹಾಪುರುಷನ್ನ ಪ್ರಾರ್ಥನೆ ಮಾಡ್ತಾ ಗುರುವಾರ ಗುರುಗಳನ್ನು ನಮಸ್ಕಾರ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಯಾವುದೇ ತರಹ ಕೆಲಸಗಳನ್ನು ಮಾಡೋದಕ್ಕೆ ಹೊರಟರೂ ಕೆಲಸಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು, ನಿಮಗೆ ಗೊತ್ತಿಲ್ಲದಂಥ ರೀತಿ ನಿಮ್ಮ ಪ್ರಾಂತ್ಯದಲ್ಲಿ ಕೆಲವು ಶತ್ರುಗಳು ಉಗಮ ಆಗುವಂಥದ್ದು ಇವತ್ತಿನ ದಿನ ಅಷ್ಟು ಸಮಂಜಸವಾದಂಥ ದಿನ ಅಲ್ಲ. ಆದರೆ ಮೇಷರಾಶಿಯವರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆನ, ಅಂದರೆ ಉದ್ದು ಅಂದರೆ ರಾಹು, ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಸಾಕಷ್ಟು ಕಾರ್ಯಗಳು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಎರಡೂ ಬಹಳ ವಿಶೇಷವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ನೆಮ್ಮದಿ. ಆದರೆ ಮಧ್ಯಾಹ್ನ 3 ಗಂಟೆಯ ನಂತರ ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಕಂಡುಬರುತ್ತೆ. ಆದರೆ ಏನೇ ಆದರೂ ಇವತ್ತಿನ ಕಾಲದಲ್ಲಿ ನೀವು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀನಾರಾಯಣನೋ ಅಥವಾ ಗುರುಗಳ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಹಾಗೆ ತುಳಸಿಯನ್ನು ಪ್ರಾರ್ಥನೆ ಮಾಡಿ ಒಂದು ಧರಣೆ ತುಳಸಿ ತೀರ್ಥ ತೆಗೆದುಕೊಂಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಯಶಸ್ಸಿರುತ್ತೆ. ಈಗ ಬನ್ನಿ ಗುರೂಜಿಯವರು ಮುಂದಿನ ರಾಶಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ವೃಷಭ ರಾಶಿವರೆಗೂ ತಿಳಿಸಿದ್ರಿ, ಮಿಥುನ ರಾಶಿ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹವು ನಿಮಗಿದೆ. ಕೆಲಸ ಕಾರ್ಯಗಳು ಸಹಿತ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿರಬಹುದು, ಆದರೂ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಮನಸ್ಸಲ್ಲಿ ಒಂದು ಕಳಮಳ ಇದೆ, ದುಃಖ ಇದೆ, ಯಾರೊಂದಿಗೂ ಹೇಳ್ಕೊಳ್ಳೋಕ್ಕಾಗದಂತಹ ಒಂದು ಪರಿಸ್ಥಿತಿ ನಿಮ್ಮನ್ನು ಎದುರು ಮಾಡ್ತಾ ಇರುತ್ತೆ. ಆದರೆ ಒಂದು ಸತ್ಯಾಂಶ, ಚಂದ್ರ ಚೆನ್ನಾಗಿರೋದ್ರಿಂದ ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡ್ಕೊಳ್ತೀರಿ. ದೇವಿನ ನಂಬಿದ್ದೀರಿ, ಅವಳ ಆಶೀರ್ವಾದ ನಮಗಿದೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅನ್ನದಾನ ಮಾಡ್ತಕ್ಕಂಥದ್ದು. ನೀವು ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ಬಡಬಗ್ಗರಿಗೋ, ನಿಮ್ಮ ಆತ್ಮೀಯರಿಗೋ, ನಿಮ್ಮ ಸ್ನೇಹಿತರಿಗೋ ಸ್ವಲ್ಪ ಅನ್ನದಾನವನ್ನು ಮಾಡಿ. ಅನ್ನದಾನ ಮಹಾದಾನ, ಜೊತೆಗೆ ದಾನಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಅನ್ನದಾನ. ಈ ಅನ್ನದಾನವನ್ನು ಮಾಡಿ ಇನ್ನೊಬ್ಬರ ಹಸಿವನ್ನು ನೀಗಿಸೋದು, ನಿಮ್ಮಲ್ಲಿರ್ತಕ್ಕಂತಹ ಕೆಲವು ದೋಷಗಳನ್ನು ದೂರ ಮಾಡಿಕೊಳ್ಳುವಂಥದ್ದು. ಈ ಒಂದು ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಗುರು, ಲಗ್ನದಲ್ಲಿ ಚಂದ್ರ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಒಂದು ಲಾಭದ ದಿನವೇ. ಆ ಲಾಭ ಹೇಗಿರುತ್ತೆ? ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಆತ್ಮೀಯರಿಂದಲೋ ಸ್ನೇಹಿತರಿಂದಲೋ ಸಣ್ಣ ಪಟ್ಟ ಮಾತುಗಳನ್ನು ಕೇಳಿ ಮನಸ್ಸನ್ನು ನೊಂದ್ಕೋಬೇಕಾಗತ್ತೆ. ಏನೇ ಆದರೂ ಇವತ್ತಿನ ರಾಶಿ ಫಲದಲ್ಲಿ ಬುಧನ ಆಸ್ಥಾನ ಮಹತ್ತರವಾದ್ದರಿಂದ ಎಂಥ ಅಸಾಧ್ಯವಾದಾದರೂ ಸಾಧನೆ ಮಾಡಿಕೊಳ್ತೀರಿ. ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ನೀವು ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ, ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದ್ರಿ. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಗರ್ಜನೆ, ನಿಮ್ಮಲ್ಲಿರ್ತಕ್ಕಂಥ ರೀತಿ ನೀತಿ, ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು. ಯಾಕೆಂದರೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಅಷ್ಟು ಸಮಂಜಸವಾಗಿ ನಡೆಯೋದಿಲ್ಲ, ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಾಗತ್ತೆ.
ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ನಡೆ ನಡವಳಿಕೆಗಳು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ರೀತಿ ಹಾಗೂ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡ್ತಕ್ಕಂಥ ರೀತಿ ಇವೆಲ್ಲವೂ ಸಹಿತ ಬಹಳ ವಿಶೇಷ ಅನಿಸುತ್ತೆ. ಯಾಕೆಂದರೆ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಎಲ್ಲವನ್ನು ಶ್ರದ್ಧೆಯಿಂದ ಮಾಡ್ತೀರಿ. ಆದರೆ ಕಾರ್ಯಗತ ಕೆಲಸ ಆಗ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 20 ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ಅನ್ನಿಸ್ತಾ ಇರುತ್ತೆ. ಯಾವುದೇ ಕೆಲಸನೂ ಪರಿಪೂರ್ತಿ ಆಗುವುದಿಲ್ಲ. ಜೊತೆಗೆ ಶತ್ರುಗಳ ಬಾಧೆಯೂ ಸಾಕಷ್ಟಿರುತ್ತೆ. ಅಂತಹ ಶತ್ರುಗಳನ್ನು ಸಹಿತ ದೂರ ಮಾಡಿಕೊಂಡು ನಿಮ್ಮ ಜೀವನ, ನಿಮ್ಮ ಒಂದು ನಡೆ ನಡವಳಿಕೆಗಳನ್ನು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ. ಇವತ್ತು ಬುಧನ ಆಸ್ಥಾನವೂ ಬಹಳ ವಿಶೇಷ, ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷ. ಬುಧ ಚಂದ್ರರ ಯೋಗ ನಿಮಗಾದಾಗ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀವು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಇವತ್ತು ಅಷ್ಟೊಂದು ಸರಿಸಮಾನವಾದಂಥ ದಿನವೂ ಅಲ್ಲ. ಆದರೆ ಲಾಭ ಅಂತಕ್ಕಂಥದ್ದಿದ್ದರೂ ಆ ಲಾಭವನ್ನು ನೋಡಬೇಕಾದ್ರೆ ಮಧ್ಯಾಹ್ನ ಅಂದರೆ ನಾನು ಹೇಳಿದಂಥ ಸಮಯ ದಾಟಿದ ನಂತರವೇ ಅನುಕೂಲ ಆಗ್ತಕ್ಕಂಥ ಒಂದು ರೇಖೆಗಳಿರುತ್ತೆ. ಇವತ್ತು ಏನೇ ಆದರೂ ಸಹಿತ ಇಂತಹ ಸಮಯಗಳಿದ್ದಾಗ ಒಂದು ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕುವಂಥದ್ದು, ಇದು ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ಇಲ್ಲದಂಥ ರೀತಿ ಕಸಬಿಸಿ ಉಂಟಾಗುತ್ತೆ. ಯಾವುದೇ ಮಾಡಬೇಕಾದ್ರೂ ನಿಮ್ಮ ವೃತ್ತಿರಂಗದಲ್ಲೂ ಸಾಕಷ್ಟು ವೃತ್ತಿ ಮತ್ಸರ ಅಂತ ಹೇಳ್ತಕ್ಕಂಥದ್ದು, ಅಂದರೆ ಜೊತೆಯಲ್ಲಿರ್ತಕ್ಕಂಥವ್ರು, ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದಲೇ ಸಾಕಷ್ಟು ನೋವನ್ನು ಅನುಭವಿಸಬೇಕಾದಂಥ ಪ್ರಸಂಗ ಎದುರಾಗ್ಬೋದು. ಆದರೂ ಯೋಗದಲ್ಲಿ ಚಂದ್ರ ಮತ್ತು ಬುಧನಿರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಇದನ್ನು ನೀವು ದೂರ ಮಾಡ್ಕೋಬೇಕಾದ್ರೆ ಸಾಧ್ಯವಾದಷ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಗೆ ಒಂದು 21 ಗರಿಕೆಯನ್ನು ಕಿತ್ತು ಗಣಪತಿ ಪಾದದ ಮೇಲಿಟ್ಟು ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಯಾವಾಗ ಗಣಪತಿ ಆರಾಧನೆಯನ್ನು ಸ್ಪಷ್ಟವಾಗಿ ನೀವು ನಡೆಸ್ಕೊಂಡು ಹೋಗ್ತೀರೋ ನಿಮ್ಮ ಇಷ್ಟಾರ್ಥಗಳು ಸಹಿತ ಶೀಘ್ರವಾಗಿ ಸಿದ್ಧಿಸುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಪ್ರತಿಯೊಂದು ಕೆಲಸಗಳಲ್ಲೂ ಅನುಮಾನ ಪಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಆಗೋದಕ್ಕಾದರೂ ಸಹಿತ ಇನ್ನೇನು ಕೆಲಸ ಆಗುತ್ತೆ ಅಂದರೂ ಆಗುತ್ತೋ ಇಲ್ವೋ ಒಂಥರ ನಿರ್ಲಕ್ಷ್ಯತನ. ಪ್ರತಿದಿನ ಒಂದಲ್ಲ ಒಂಥರ ಹೊಡೆತ ತಿಂದು ಇವತ್ತಿನ ದಿವಸ ಆಗ್ತಕ್ಕಂತಹ ಒಳ್ಳೆ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಅದನ್ನು ದೂರ ಮಾಡ್ಕೊಳ್ತೀರಿ. ಏನೇ ಆದರೂ ರಾಶಿಫಲದಲ್ಲಿ ಪ್ರಸ್ತುತ ಗ್ರಹಗತಿಗಳಷ್ಟು ಸಮಂಜಸವಾಗಿಲ್ಲದರಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೆದರಿಸಬೇಕಾದಂಥ ಪ್ರಸಂಗ ನಿಮಗಾಗಬಹುದು. ಜೋಪಾನ. ಯಾವುದೇ ಕೆಲಸ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆ ಇರಲಿ, ನಿಧಾನಕ್ಕೆ ಕೈ ಹಾಕಿ. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ್ನ, ಶನೇಶ್ವರನ್ನ ತಪ್ಪದೇ ಪ್ರಾರ್ಥನೆ ಮಾಡಿ. ಶನ್ನೋ ದೇವೀರಭಿಷ್ಟಯಾಪೋ ಭವಂತು ಬೀತೇಂಶಯೋರಭಿಷ್ಟವಂತನಃ ಶನೇಶ್ಚರಾಯ ನಮಃ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಬೀತೇಂ ಶಯೋರಭಿಷ್ಟವಂತನಃ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಈ ಮಂತ್ರವನ್ನಾದರೂ ನೀವು ಹೇಳ್ಕೊಂಡಿದ್ದಾದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯವೂ ನೆಮ್ಮದಿ, ಮನಸ್ಥಿತಿಯೂ ಶಾಂತಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸುಭಿಕ್ಷವಾಗಿ ಮಾಡಿಕೊಳ್ತೀರಿ. ಶಾಂತಿಯಿಂದ ನೆಮ್ಮದಿಯುತವಾಗಿ ನಡೀತಕ್ಕಂಥ ಈ ದಿನ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಇದೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಕೆಂಪು ಗಂಧವನ್ನು ತೆಗೆದು ಸುಬ್ರಹ್ಮಣ್ಯೇಶ್ವರನ ಪಾದಕ್ಕಿಟ್ಟು ಉಳಿದಂತಹ ಗಂಧವನ್ನು ಸ್ವಲ್ಪ ಹಣೆಗಿಟ್ಕೊಳ್ಳಿ. ಅಥವಾ ಕುಂಕುಮ, ನೀವು ಯಾವುದೇ ಒಂದು ಸ್ಟಿಕ್ಕರ್ ಆಗಲಿ ನಿಮ್ಮ ಅಲಂಕಾರಕ್ಕೆ ಬೇಕಾದಂಥ ರೀತಿ ಏನೇ ಇಟ್ಟರೂ ಸಹಿತ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಪುಡಿ ಕುಂಕುಮ ಇಡಿ. ಆ ಪುಡಿ ಕುಂಕುಮವನ್ನು ಇಟ್ಟಾಗ, ಅದರಲ್ಲೂ ಅರ್ಚನೆ ಮಾಡತಕ್ಕಂಥ ಅರ್ಚನಾ ಪ್ರಸಾದವನ್ನು ಇಟ್ಟಾಗ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಪರೂಪದ ವನಸಿರಿ ಮತ್ತು ವಿಶೇಷ ದೈವ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ವೀಕ್ಷಿಸಿ ಮಹರ್ಷಿ ವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗಷ್ಟೇ ಪ್ರೋಮೋ ನೋಡಿದ್ರಿ. ಬಹಳ ವಿಶೇಷವಾದ ಹನುಮನ ಕ್ಷೇತ್ರಕ್ಕೆ ಗುರೂಜಿಯವರು ಇದೇ ಶನಿವಾರ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ತಪ್ಪದೆ ನೋಡಿ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನ ಅಂತ ಹೇಳ್ತಾ ಈಗ
ಸ್ವರ ಜ್ಯೋತಿಷ್ಯ ವಿಭಾಗ. ಮೊದಲನೇ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಾವು ಸಿಂಧನೂರಿಂದ ಸವಿತಾ ಅಂತ ಹೇಳಿ. ಸವಿತಾ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಅರೆ, ಕರೆ ಕಟ್ಟಾಯ್ತು. ದಯವಿಟ್ಟು ವೀಕ್ಷಕರೇ, ಕರೆ ಮಾಡುವಾಗ ದಯವಿಟ್ಟು ನೀವು ಒಂದು ಮಾತನ್ನಂತೂ ಗಮನದಲ್ಲಿ ಇಟ್ಕೊಳ್ಳಿ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡಿ ಅಂತ ಅದಕ್ಕೆ ಪದೇ ಪದೇ ಹೇಳ್ತಿರ್ತೀವಿ. ನೋಡಿ ಎಷ್ಟು ಕಷ್ಟಪಟ್ಟವ್ರಿಗೆ ಕರೆ ಸಿಕ್ಕಿತ್ತು. ಆದ್ರೆ ದಯವಿಟ್ಟು ಕ್ಷಮಿಸಿ ಸವಿತಾ ಅವರೇ, ಮತ್ತೊಮ್ಮೆ ಕರೆಗೆ ಪ್ರಯತ್ನ ಮಾಡಿ ಆಯ್ತಾ? ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ಸಂಧ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸಂಧ್ಯಾ ಅವ್ರೆ? ನನ್ ಬಗ್ಗೆನೆ. ಗುರೂಜಿ ಇದಾರ್, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಹಣಕಾಸಿನ ತೊಂದರೆ ಇದೆ ಗುರುಜಿ ನನ್ಗೆ. ಹ್ಮ್. ಮನೇಲಿ ಯಾವ ಒಡವೆನೂ ಇಲ್ಲ. ತಾಳಿ ಸಮೇತ ಮಾರ್ಬೇಕಾಗಿದೆ ನನ್ಗೆ. ಅಯ್ಯೋ, ಯಾಕಮ್ಮ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ರಿ? ಎಲ್ಲ ನನ್ ಗಂಡ ಮಾಡಿದ್ದು ಗುರುಜಿ. ಹ್ಮ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ. ಯಾಕೆ ಮನೆಯವರು ಹೋಗ್ತಿಲ್ಲ. ಮನೆಯವ್ರದ್ದು ಏನಾದ್ರು ಅಭ್ಯಾಸಗಳು ಸರಿ ಇಲ್ವಾ? ಇಲ್ಲ, ಏನ್ ಕೆಟ್ಟ ಅಭ್ಯಾಸ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಲ್ಲ ಸರಿ ಹೋಗಿಲ್ಲ ಗುರುಜಿ. ಯಾವ್ದಾದ್ರು ಬುದ್ಧಿ ಇದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರಮ್ಮ? ಹೌದು ಗುರುಜಿ. ಏನಾದ್ರು ಸ್ವಂತ ಉದ್ಯೋಗ ಮಾಡುವಾಗ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಯಾರಾದ್ರೂ 4-6 ಜನಗಳನ್ನ ಒಂದು ಅಪೇಕ್ಷೆ ತೆಗೆದುಕೊಂಡು ಅವರಿಂದ ಮಾರ್ಗದರ್ಶನ ತೆಗೆದುಕೊಂಡು ನಂತರ ತಾನೇ ಮಾಡಬೇಕು. ಯಾಕೆಂದ್ರೆ ಹುಚ್ಚುಚ್ಚಾಗಿ ಬಂಡವಾಳ ಹಾಕ್ಬಿಟ್ಟು ಯಾರೋ ಬಂಡವಾಳವನ್ನೆಲ್ಲ ತೆಗೆದುಕೊಂಡು ಹೋಗಿ ನಿಮ್ಮ ಜೀವನಕ್ಕೆ ಕಷ್ಟ ಬಂದು ಇವತ್ತಿನ ದಿವಸ ತಾಳಿ ಸಹಿತ ನಾನು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕು ತಾಯಿ. ಆ ಹೊತ್ತಿನ ಊಟಕ್ಕೂ ನಿಮಗೆ ಕಷ್ಟ ಅನ್ಸೋದಿಲ್ವಾ? ಹೌದು, ಊಟಕ್ಕೆ ಅಮ್ಮನ ಮನೆನೇ ಬೇಡ್ಕೊಳ್ತಾ ಇದೀನಿ ಗುರುಜಿ. ಏನ್ ಸಾಮಾನು ತರಕ್ ಆಗ್ತಿಲ್ಲ ನನಗೆ. ನೋಡಮ್ಮ, ಆದಷ್ಟು ತವ್ರ ಮನೆಯವರು ಸಹಾಯ ಮಾಡ್ತಾರೆ ವಿಚಾರದಲ್ಲಿ, ಇಲ್ಲ ಅಂತಿಲ್ಲ. ಆದ್ರೂ ಕೆಟ್ಟು ತವ್ರು ಸೇರಬಾರ್ದು ತಾಯಿ. ಏನೇ ಆದ್ರೂ ನಿನ್ನ ಸ್ತಂದಲ್ಲಿ ನಿನ್ನಲ್ಲಿ ಇರ್ತಕ್ಕಂತಹ ಆಳ್ವಿಕೆ ಸಾಧ್ಯವಾದಷ್ಟು ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಏನಿದ್ರು ಸಹಿತ ಒಬ್ರಿಗೊಬ್ರು ಕೂತು ಮಾತಾಡಿ ಈ ಆಗಿರ್ತಕ್ಕಂತಹ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರುವಂತ ಮಾರ್ಗ ಏನು ಅಂತ ಆಲೋಚನೆ ಮಾಡಿ. ಇನ್ನೊಂದೇನಾಗತ್ತೆ, ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಬಂದು ಕೂತ್ಕೊಂಡಾಗ ನಿನ್ ತಲೆ ಪೂರ್ತಿ ಖಾಲಿ ಆಗತ್ತೆ. ಮುಂದೆ ಏನು ಅನ್ನೋದು ಎಲ್ಲ ಕತ್ಲಾಗ್ಬಿಡುತ್ತೆ. ನನಗಿನ್ ಬೇರೆ ದಾರಿನೇ ಇಲ್ವೇನೋ, ನಾನಿನ್ ಹೊರಗಡೆ ಬರ್ಲಿಕ್ಕೆ ಆಗದೇ ಇಲ್ವೇನೋ ಅನ್ನೋಂತಕ್ಕಂತಹ ಮನಸ್ಸು ನಿಂಗೆ ಆಗ್ತಾ ಇರುತ್ತೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ ತಾಯಿ, ಇಂತಹ ಸಮಯದಲ್ಲೇ ಧೈರ್ಯ ತಂದ್ಕೋಬೇಕು. ಇಂತಹ ಸಮಯದಲ್ಲಿ ಧೈರ್ಯ ತಂದ್ಕೊಂಡು ಯಾರಾದ್ರೂ ನಿಂಗೆ ತುಂಬಾ ಆತ್ಮೀಯರಂತಿದ್ರೆ, ಬಹಳಷ್ಟು ಒಳ್ಳೆ ಜನ ಅನ್ಸಿ ಆತ್ಮೀಯರಿದ್ರೆ ಅವ್ರ ಹತ್ರ ನಮಗಾಗಿರ್ತಕ್ಕಂಥ ಸಮಸ್ಯೆ ಇದು, ಇದಕ್ಕೆ ಪರಿಹಾರ ಏನು ಅಂತ ಯಾರಾದ್ರೂ ಒಬ್ರು ಸಲಹೆ ತೆಗೆದುಕೋಬೇಕಾಗತ್ತೆ. ಗುರುಜಿ, ನನ್ಗೋಸ್ಕರ ನನ್ನ ತಾಯಿ ಬಿಟ್ರೆ ನನ್ನ ತಂದೆನೂ ಸಹಾಯ ಮಾಡಲ್ಲ ನನ್ಗೆ. ನನ್ನ ತಂದೆಯವರು ಚೆನ್ನಾಗೇ ಇದ್ದಾರೆ, ಬಟ್ ನನಗ್ ಸಹಾಯ ಮಾಡ್ತಿಲ್ಲ. ಹಾಗಲ್ಲ ತಾಯಿ, ನೋಡಮ್ಮ, ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ ಸಾಲದು ಅಂತ ಹೇಳ್ತಾರೆ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ನಮಗಾಗಿರ್ತಕ್ಕಂತಹ ಕಷ್ಟಗಳಿಗೆ ಯಾರೊಬ್ಬರು ನಮ್ಮ ಹಿಂದೆಯಿಂದ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ಸಹಾಯ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ತಾಯಿ. ಯಾವತ್ತೂ ನಾವು ಒಂಟಿ ಅಲ್ಲ, ನಮಗೆ ಜೊತೆ ಇದ್ದಾರೆ. 4-6 ಜನ ಯಾರೋ ಒಬ್ರು ಸಹಾಯ ಮಾಡ್ತಾರೆ. ದಿಕ್ಕಿಲ್ದಿರತಕ್ಕಂಥವನಿಗೆ ದೇವರೇ ದಿಕ್ಕು ತಾಯಿ. ಯಾರೋ ಒಬ್ರು ಸಹಾಯ ಮಾಡೇ ಮಾಡ್ತಾರೆ. ಆದರೆ ಮತ್ತೊಬ್ಬರು ಸಹಾಯ ಈ ಸಮಯಕ್ಕೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೂ ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಪೂರ್ತಿ ನಮ್ಮ ಕಣ್ಣನ್ನು ಕತ್ಲು ಮಾಡಿಬಿಟ್ಟಿರುತ್ತೆ. ಸ್ವಲ್ಪ ಇದರಿಂದ ಹೊರಗಡೆ ಬರಬೇಕು. ನೀವು ಒಂದು ಕೆಲಸ ಮಾಡಮ್ಮ, 9 ಶುಕ್ರವಾರ ಬಹುಶಃ ನಿಂಗೆ ಲೇಟ್ ಆಗ್ಬೋದು. 9 ದಿವಸ ಪ್ರತಿ ದಿವಸ ಒಂದು ಧರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಅಲ್ಲ ಹತ್ತಿರದಲ್ಲಿರ್ತಕ್ಕಂಥ ಬೇವಿನ ವೃಕ್ಷ ಜೊತೆಗೊಂದು ಬಿಳಿ ಎಕ್ಕದ ಗಿಡ, ಬೇವಿನ ವೃಕ್ಷ ಬಿಳಿ ಎಕ್ಕದ ಗಿಡ ಎರಡಕ್ಕೂ ಸಹಿತ 11 ನಮಸ್ಕಾರ ಮಾಡಿ, 2 ಬೇವಿನೆಲೆ, 9 ಬಿಳಿ ಎಕ್ಕದ ಹೂ, ಇದಿಷ್ಟನ್ನು ತಗೊಂಬಂದು ಬೆಳಿಗ್ಗೆ ಮನೇಲಿ ದೇವರ ಹತ್ರ ಪೂಜೆ ಮಾಡಿ, ಒಂದು ಬಿಳಿ ಎಕ್ಕದ ಎಲೆ, ಇದು ಬಿಳಿ ಎಕ್ಕದ ಹೂ ಜೊತೆಗೊಂದು ಬೇವಿನೆಲೆ ಎರಡನ್ನೂ ಸಹಿತ ನಿಮ್ಮ ಪತಿದೇವರು ಕೊಡು. ಇದನ್ನ ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ 9 ದಿವಸ ನೀವು ಮಾಡೋದ್ರಿಂದ ನೀವು ಯಾವ ಸಮಸ್ಯೆಗಳಲ್ಲಿದ್ದೀರಿ, ಯಾವ ಕಷ್ಟಗಳಲ್ಲಿ ಬಿದ್ದು ಒದ್ದಾಡ್ತಿದ್ದೀರಿ, ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಇದು ಕಡ್ನೆ ನೀವು ಸತ್ಯ. ಇದನ್ನ ನೀವು ಆಲೋಚನೆ ಮಾಡಿ. ಜೊತೆಗೆ ಇದನ್ನ ನೀವು ಸ್ವಲ್ಪ ಮಟ್ಟಿಗೆ ಇದರ ಅಭ್ಯಾಸ ಕ್ರಮ ಅಂದ್ರೆ ಒಂದು 5 ದಿವಸ ಆದ ನಂತರ ನಿಮಗೊಂದು ಹೊಸ ಬೆಳಕು ಕಾಣುತ್ತೆ. ಅದಾದ ನಂತರ ತಪ್ಪದಿರ 9 ದಿವಸದ ನಂತರ ಮತ್ತೊಮ್ಮೆ ನಂಗೆ ಕರೆ ಮಾಡಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ರಾಮದುರ್ಗದಿಂದ ವಿಮ್ಲಾ ಅಂತ. ವಿಮ್ಲಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಮಗ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಪಕ್ಕದಲ್ಲೇ ಇದಾರ ಮಗು? ಹಾ ರೀ. ಮೊದ್ಲಿಗೆ ನೀವ್ ಮಾತಾಡಿ, ಗುರುಜಿ ಇದಾರ, ಮಾತಾಡಿ. ಹಾ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀರ. ಹೇಳಮ್ಮ. ಮಗಳಿಗೆ ಸ್ವಲ್ಪ ಕಾಯಿಲೆ ಇತ್ತು ರೀ. ವಿಲ್ಸನ್ ಡಿಸೀಸ್ ಅಂತ. ಈಗ 5-6 ವರ್ಷದಿಂದ ಬಂದೈತ್ರಿ ಆಕಿಗೆ.
ಅದಕ್ಕೆ ಡಾಕ್ಟರ್ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಹೇಳಿದಾರ್ರಿ ಆಕಿಗೆ. ನ್ಯೂರಾಲಜಿಸ್ಟ್ ಕಡೆ ತೋರ್ಸೈತ್ರಿ ಆಕಿನ. ಆಕಿ ಜೀವನದಾಗ ಮುಂದೆ ಹೆಂಗಾಕೈತ ಏನಂತ ಭಯ ರೀ ನಮ್ಗೆ. ಹಾಗಲ್ಲಮ್ಮ, ನನಗೆ ಅವಳ ಸ್ವರತರಂಗ ಮಾತಾಡ್ತಾಳ ಮಗು? ಹಾ ಕೊಡ್ತೇನ್ರಿ. ಮೇಘ ಲಘು ಹಿಡಿದು. ಹಲೋ 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 ಗುರುಜಿ, ನಮಸ್ತೆ ರೀ. ನಮಸ್ತೆ ಅಮ್ಮ, ಚೆನ್ನಾಗಿದೆ ಮಗು? ಹಾ ಅಮ್ಮ. ಹೇಳಮ್ಮ, ಏನು ಸಮಸ್ಯೆ ತಾಯಿ? ಕೈ ಎಲ್ಲ ನಡಗ್ತದ ಸ್ವಾಮೀಜಿ. ಕೈ ನಡಗ್ತದ, ಆಮೇಲೆ ತಲೆ ಚಕ್ರ ಬರ್ತದ, ಒಟ್ಟು ಶಕ್ತಿ ಇಲ್ದಂಗ ಆಗೈತೆ ಗುರುಜಿ. ನಿಶಕ್ತಳಾಗ್ಬಿಟ್ಟಿದ್ಯಾ? ಹಾ, ನಿಶಕ್ತಳಾಗ್ಬಿಟ್ಟಿದೆ. ಎಷ್ಟು ದಿವಸದಿಂದ ಇದೆ ಈ ತರ ಸಮಸ್ಯೆ ನಿನಗೆ? ಇದು 6 ವರ್ಷ ಆಯ್ತ ಗುರುಜಿ. 6 ವರ್ಷದಿಂದ ಇದೆ? ಹಾ. ಇದಕ್ಕೆ ವೈದ್ಯರು ಏನ್ ಹೇಳಿದಾರಮ್ಮ? ಅವ್ರು ಲೈಫ್ ಲಾಂಗ್ ಟ್ಯಾಬ್ಲೆಟ್ ಹೇಳಿದಾರೆ ಗುರುಜಿ. ಮಂತ್ಲಿ 2000 ರೂಪೀಸ್ ಟ್ಯಾಬ್ಲೆಟ್ ಇದೆ. 2000 ಮುಖ್ಯ ಅಲ್ಲ, ಇಲ್ಲಿ ನಿನ್ನ ಆರೋಗ್ಯ ಬಹಳ ಮುಖ್ಯವಾಗಬೇಕಾಗಿರತಕ್ಕಂಥದ್ದು. ಆದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಳುವಂಥ ಅವಶ್ಯಕತೆ ನಿನಗಿಲ್ಲ ಅಂದ್ಕೊಳ್ತೇನೆ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಸಮಸ್ಯೆ ಬೇರೆ ತರಹ ಕಂಡು ಬರುತ್ತೆ. ಆದರೆ ಈ ಸಮಸ್ಯೆಯಿಂದಲೂ ನೀನು ಖಂಡಿತ ನೀನು ಆಚೆ ಬರ್ತೀಯ. ಈಗ ಪ್ರಸ್ತುತ ನೀನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೆಯಮ್ಮ? ಹಾ ಗುರುಜಿ, ತಗೋತಾ ಇದ್ದೀನಿ. ಇದು ತಗೊಂಡ್ಮೇಲೆ ಏನಾದ್ರು ಕಡಿಮೆ ಅನ್ಸುತ್ತಾ? ನಿನ್ ಕಡಿಮೆ ಆಗಿದೆಯಾ? ಆದ್ರೆ ಬರ್ತಾ ವೀಕ್ ಆಗ್ತಾ ಇದೀನಿ ಗುರುಜಿ. ನಾನು ಟ್ಯಾಬ್ಲೆಟ್ ತಗೊಂಡು ದಪ್ಪ ಆಗ್ತಿಲ್ಲ, ತುಂಬಾ ಸಣ್ಣಗಿದ್ದೀನಿ ಗುರುಜಿ ನಾನು. ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಆಹಾರ ತಗೊಳ್ತಾ ಇದೆಯಾ? ಆಹಾರ ಹೋಗೋದೇ ಇಲ್ಲ ಗುರುಜಿ ನಂಗೆ. ಆಹಾರ ಹೋಗೋದಿಲ್ಲ? ತುಂಬಾ ಹೊಟ್ಟೆ ಎಷ್ಟಿದೆ, ಆದ್ರೆ ಹೊಟ್ಟೆ ಊಟನೇ ಹೋಗ್ತಿಲ್ಲ. ಮೈ ತುಂಬಾ ಬೆವರುತ್ತಮ್ಮ? ಹಾ ಗುರುಜಿ, ಬರುತ್ತೆ. ಬೆವರೋದು ಜಾಸ್ತಿ, ಮೈ ತುಂಬಾ ಬೆವರೋದು ಬರ್ತಕ್ಕಂಥದ್ದು. ಮತ್ತು ಬೆವರದಾಗ ಸಾಯಂಕಾಲ ಆಗೋತ್ತಷ್ಟು ಎಲ್ಲ ಫುಲ್ ಸುಸ್ತಾಗ್ಬಿಡ್ತೈತೆ ಗುರುಜಿ. 7 ಗಂಟೆ ಅಂದ್ರೆ ನಿದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇನೆ. 7 ಗಂಟೆಗೆ ತುಂಬಾ ಸುಸ್ತಾಗ್ಬಿಟ್ಟಿರ್ತೀಯ? ಹಾ, ಸುಸ್ತಾಗ್ಬಿಟ್ಟಿರ್ತೇನೆ. ಮೈ ತುಂಬಾ ಬೆವರದಾಗ ಬೆವರು ತುಂಬಾ ವಾಸನೆ ಬರ್ತಕ್ಕಂಥದ್ದು, ಒಂಥರ ದುರ್ಗಂಧ ಬರುವಂಥದ್ದು, ಆತರ ಸನ್ನಿವೇಶ ಏನಿರುತ್ತಮ್ಮ? ಆತರ ಏನಿಲ್ಲ ಗುರುಜಿ. ಆತರ ಏನಿಲ್ಲ. ಒಂದ್ ಕೆಲಸ ಮಾಡಿ, ಫಸ್ಟ್ 10th SSLC ಇದ್ದಾಗ ಫಸ್ಟ್ ರ್ಯಾಂಕ್ ಇದ್ದೆ ಗುರುಜಿ ನಾನು. ಹೈಸ್ಕೂಲ್ಗೆಲ್ಲ ಫಸ್ಟ್ ರ್ಯಾಂಕ್ ಇದ್ದೆ ಗುರುಜಿ ನಾನು. ಚಿಕ್ಕೋಡಿ ಮುಗ್ದೈತೆ ನಾನು. ಹೇಳಮ್ಮ. ಅಲ್ಲಿ ಮಾಡ್ಸಿದ್ದಂತೆ, ಮಾಟ ಮಾಡ್ಸಿದ್ರಂತೆ ಅಂದ್ರೆ. ಇರ್ಲಿ, ಮಾಟ ಮಂತ್ರದ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ನಿನ್ನಲ್ಲಿ ಆಗುವಂತಹ ಬದಲಾವಣೆಗಳು ತಿಳಿದು ನಿನಗೊಂದು ಸರಿಯಾದಂತಹ ಒಂದು ಮಾರ್ಗದರ್ಶನ ಬೇಕಲ್ವಮ್ಮ? ಒಂದ್ ಕೆಲಸ ಮಾಡಮ್ಮ, ಪ್ರತಿದಿನ ಬೆಳಿಗ್ಗೆ ಒಂದು ಬಿಲ್ವಪತ್ರೆ ಎಲೆ, ನಾನು ಹೇಳೋದು ಕೇಳಿಸ್ಕೊ, ಹಾಗೆ ಜ್ಞಾಪಕ ಇಟ್ಕೋ, ಸಾಧ್ಯವಾದ್ರೆ ಬರ್ಕೋ. ಒಂದು ಇದು ಬಿಲ್ವಪತ್ರೆ ಎಲೆ, ಒಂದು ಬಿಲ್ವಪತ್ರೆ ಎಲೆ, ಒಂದು ಬಿಲ್ವಪತ್ರೆ ಎಲೆ, ಒಂದು ಬೇವಿನ ಎಲೆ. ಎರಡೂ ಕಹಿಯಾಗಿ ಇರುತ್ತೆ, ಬೇಲುವಪತ್ರೆ ಮತ್ತು ಬೇವು. ಇದನ್ನ ಒಣಗಿಸಿ, ಅಂದ್ರೆ ದಿನಕ್ಕೆ ಒಂದೊಂದು ಎಲೆ ಅಷ್ಟೇ ಮಾತ್ರ ಒಣಗಿಸಿ ಅದನ್ನ ಪುಡಿ ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಲಿದ್ದಾಗ ಅದನ್ನ ಹಾಕೋ. ಅದನ್ನ ಫಸ್ಟ್ ನಾಲ್ಗೆ ಮೇಲೆ ಹಾಕೊಂಡು ಆಮೇಲೆ 1 ಲೀಟರ್ ನೀರು ಅಥವಾ ಹಾಲು, ನಿನಗೆ ಏನು ಅನ್ಸೋ ಕುಡಿಬೇಕು ಅನ್ಸುತ್ತೋ ಅದನ್ನ ತಗೋ. ಈ ತರ ಒಂದು 15 ದಿವಸ ನೀನ್ ಮಾಡು. 15 ದಿವಸ ನೀನ್ ಮಾಡು. ಇದು ಫಸ್ಟ್ ನಿನ್ನ ದೇಹದಲ್ಲಿ ಒಂದು ಶಕ್ತಿ ತುಂಬುತ್ತೆ ಮತ್ತು ಇರ್ತಕ್ಕಂಥ ನಿಶಕ್ತಿತನ ದೂರ ಮಾಡುತ್ತೆ. ಜೊತೆಗೆ ನಿನ್ ಕಣ್ ಕೆಳಗೆ ಏನಾದ್ರು ಕಪ್ಪಾಗಿದೆಯಮ್ಮ? ಕಣ್ಣಿನ ರೆಪ್ಪೆ ತಲೆ ಕಪ್ಪಾಗಿದೆಯಾ? ಇದನ್ನ ಮಾಡು. ಮತ್ತೆ ಸಾಧ್ಯವಾದ್ರೆ ಪ್ರತಿ ದಿವಸ ಕೊಬ್ಬರಿ ಎಣ್ಣೆನಲ್ಲಿ ಸ್ವಲ್ಪ ಪಚ್ಚಕರ್ಪೂರ, ನೀಲಗಿರಿ ತೈಲ. ನಾನು ಮಾತಾಡ್ತಾ ಇರೋದನ್ನ ಸ್ಪಷ್ಟವಾಗಿ ನೀನು ಕೇಳಿಸ್ಕೋಬೇಕು ಮತ್ತೆ ಬರ್ಕೊಳ್ಬೇಕು. ನಾನು ಹೇಳುವಾಗ ಗಮನ ನೀನ್ ಬೇರೆ ಕಡೆ ಇಟ್ಕೊಂಡ್ರೆ ನಾನು ಹೇಳಿರ್ತಕ್ಕಂಥದ್ದೆಲ್ಲ ವ್ಯರ್ಥವಾಗ. ಅಮ್ಮಂಗೆ ಹೇಳ್ತಾ ಇದೆಯಾ? ಸಂತೋಷ ತಾಯಿ. ಕೊಬ್ಬರಿ ಎಣ್ಣೆ, ಪಚ್ಚಕರ್ಪೂರ, ನೀಲಗಿರಿ ತೈಲ ಇದನ್ನ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಕೊಂಡು ಬೆಳಗ್ಗೆ ಹೊತ್ತು ಸ್ನಾನ ಮಾಡು. ಸಾಧ್ಯವಾದಷ್ಟು ದೇಹನ ತಣವು ಕೊಡಬೇಡ, ಸ್ವಲ್ಪ ಬಾಡಿ ಹೀಟಲ್ಲಿ ಇರಬೇಕು. ಯಾವಲ್ಲೂ ಹೀಟ್ ಪದಾರ್ಥಗಳೇ ಜಾಸ್ತಿ ತಗೊಳ್ಬೇಕು ನೀನು ಆಹಾರಕ್ಕೆ. ನಾನು ಅದನ್ನೇ ನಿಂಗೆ ಹೇಳ್ತಾ ಇದ್ದೀನಿ. ಈಗ ನಿನ್ ದೇಹ ಕೋಲ್ಡ್ ಇದ್ರು ಸಹಿತ ಇವೆಲ್ಲ ಈ ಸಮಸ್ಯೆಗೆ ಬರ್ತಕ್ಕಂಥ, ಈ ತೊಂದರೆಗೆ ಬರ್ತಕ್ಕಂಥ ಲಕ್ಷಣಗಳು. ಆದರೆ ದೇಹನ ಕೋಲ್ಡ್ ಆಗಿ ಇಟ್ಕೊಳ್ಬಾರ್ದು. ದೇಹನ ಸಾಧ್ಯವಾದಷ್ಟು ಉಷ್ಣದಲ್ಲಿ ಇಟ್ಟಿರಬೇಕು. ನೀನ್ ತಗೊಳ್ತಕ್ಕಂಥ ಆಹಾರ ಉಷ್ಣ ಪದಾರ್ಥವಾಗಿರ್ಬೇಕು. ಶೀತ ಪದಾರ್ಥವನ್ನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಬೇಕು. ಯಾಕೆಂದ್ರೆ ನೀನು ಒಂದ್ಸತಿ ಕಫ ಕಟ್ಕೊಂಡ್ರೆ ಉಸಿರಾಟದಲ್ಲಿ ತುಂಬಾ ತೊಂದರೆ ಬೀಳ್ತೀಯ. ಈ ಸಮಸ್ಯೆಗಳಿಂದ ನೀನು ಮುಕ್ತಲಾಗಬೇಕಂದ್ರೆ ಸ್ವಲ್ಪ ದೇಹನ ಸಾಧ್ಯವಾದಷ್ಟು ನಮಗೆ ದೇಹಕ್ಕೆ ಒಗ್ಗುವಂತ ಪದಾರ್ಥಗಳನ್ನೇ ಆಹಾರವಾಗಿ ತಗೋಬೇಕು. ಇದನ್ನು ಮಾಡು. ಆಮೇಲೆ ಸದ್ಯದಲ್ಲೇ
ಆದಷ್ಟು ಬೇಗ ನಿನ್ನ ಕಣ್ಣಿನ ರೇಖೆ ಒಂದು ಭಾವಚಿತ್ರ ಫೋಟೋನ ನನಗೆ ಕಳಿಸ್ಕೊಡು. ಅದಕ್ಕೆ ಬೇಕಾದಷ್ಟು ಮತ್ತಷ್ಟು ಔಷಧಿಗಳನ್ನು ನಾನು ತಿಳಿಸ್ಕೊಡ್ತೇನೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ರಾಜೇಶ್ವರಿ ಅಂತ ಮಾತಾಡ್ತಾ ಇರೋದು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬ್ಯಾಂಗ್ಳೂರಿಂದ ಮೇಡಮ್. ರಾಜೇಶ್ವರಿ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿಮ್ಮ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಲ್ತ್ ತುಂಬಾನೇ ಅಪ್ಸೆಟ್ ಆಗ್ತಾ ಇರುತ್ತೆ ಗುರುಜಿ. ಆವಾಗ ಏನ್ ತೊಂದರೆ ಆಗ್ತದೆ ಅಮ್ಮ? ಏನಾಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಕೈ ಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ. ಅಮಾಸೆ ಪೌರ್ಣಮಿ ಬಂದ್ರೆ ಸಾಕು ತುಂಬಾ ಕೈ ಕಾಲು ಊದ್ಕೊಳ್ಳುತ್ತೆ. ನಿಮ್ಮ ಮನೆ ದೇವರು ಯಾವ್ದಮ್ಮ? ವೆಂಕಟರಮಣ ಗುರುಜಿ. ಲಕ್ಷ್ಮೀ ವೆಂಕಟೇಶ್ವರ. ಹೇಳಮ್ಮ, ನಿಮ್ಮ ಪೂರ್ತಿ ಹೆಸರು ಮತ್ತೊಮ್ಮೆ ಹೇಳ್ತಾಯಿ. ನನ್ನ ಪೂರ್ತಿ ಹೆಸರು ರಾಜೇಶ್ವರಿ ಅಂತ ಹೇಳ್ಬಿಟ್ಟು ಗುರುಜಿ. ರಾಜೇಶ್ವರಿ, ಎಷ್ಟು ದಿವಸದಿಂದ ಇದೆಯಮ್ಮ ಈ ತರ ಸಮಸ್ಯೆ ನಿಮಗೆ? ತುಂಬಾ ದಿವಸದಿಂದ ಗುರುಜಿ. ತುಂಬಾನೇ ನೋವು ಅನುಭವಿಸ್ತಾ ಇದ್ದೀನಿ ಗುರುಜಿ. ಹೇಳ್ಕೊಳಕ್ಕೂ ಆಗಲ್ಲ, ಸುಮ್ನೆ ಇರೋಕ್ಕೂ ಆಗೋದಿಲ್ಲ. ಆ ತರ ಆಗ್ಬಿಟ್ಟಿದೆ. ಮುಖ ಎಲ್ಲ ಊದ್ಕೊಂಡ್ಬಿಡುತ್ತೆ ಗುರುಜಿ. ಈ ಸಮಯದಲ್ಲಿ ಕಿಬ್ಬಟ್ಟೆ ಏನಾದ್ರು ವಿಪರೀತ ನೋವು ಬರುತ್ತಾ? ತುಂಬಾ ನೋವು ಬರುತ್ತೆ ಗುರುಜಿ. ನನ್ಗೆ ಗುರುಜಿ ಒಂದ್ಸರಿ ಕೈ ಕಾಲೆಲ್ಲ ಚಳಕ ಬಂದ್ಬಿಡುತ್ತೆ. ಒಂದ್ಸರಿ ಸೂಜಿ ಚುಚ್ಚದಂಗಿರುತ್ತೆ. ದೇಹದಲ್ಲಿ ನೋಡಮ್ಮ, ಬಿಪಿ ವ್ಯತ್ಯಾಸ ಆದ್ರೂ ಸಹಿತ ಮೈ ಕೈ ಎಲ್ಲ ಚುಚ್ಚದಂಗ ಆಗುವಂತ ರೀತಿಯಲ್ಲಿ ಇರುತ್ತೆ. ಒಂದ್ಸತಿ ಬಿಪಿ ಚೆಕ್ ಮಾಡಿಸಿ. ನಿಮಗೆ ಬಿಪಿ ಶುಗರ್ ಆತರ ಏನಾರು ಇದೆಯಮ್ಮ? ಗುರುಜಿ ಕೇಳಿಸ್ತಾ ಇಲ್ಲ ಗುರುಜಿ. ಬಿಪಿ ಶುಗರ್ ಆತರ ಏನಾರು ಇದೆಯಾ? ಇಲ್ಲ ಗುರುಜಿ, ಎಲ್ಲ ಚೆಕ್ ಮಾಡಿದ್ದು ಗುರುಜಿ, ಏನೂ ಇಲ್ಲ ಗುರುಜಿ ಆತರ. ಬಿಪಿ ಶುಗರ್ ಏನಿಲ್ವಾ? ಇಲ್ಲ ಗುರುಜಿ. ನಿಮ್ಮ ಮನೆ ಮೂಲ ದ್ವಾರ ಪ್ರಧಾನ ದ್ವಾರ ಯಾವ ಕಡೆ ಬಾಗಲಮ್ಮ? ನಾರ್ತ್ ಗುರುಜಿ. ನಾವು ಸ್ವಂತ ಮನೇಲಿ ಇದ್ದಿದ್ದು. ಸ್ವಂತ ಮನೇನ್ ಕೂಡ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ರಿ ಗುರುಜಿ, ಬಾಡಿಗೆ ಮನೆಗೆ. ಯಾಕೆ ಆತರ ಮಾಡಿದ್ರಿ? ತುಂಬಾನೇ ಪ್ರಾಬ್ಲಮ್ ಗುರುಜಿ. ಅಲ್ಲಿ ನಿಂಬೆ ಹಣ್ಣು ಹಾಕ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಏನೇನ್ ಮಾಡ್ತಾರೆ ಗುರುಜಿ. ಅಲ್ಲಮ್ಮ, ಈ ತರಹ ಪ್ರಯೋಗ ಮಾಡ್ತಾ ಇದ್ರೆ ಸುತ್ತಮುತ್ತ ಜನ ಯಾರೋ ನಿಂಬೆ ಹಣ್ಣು ಹಾಕ್ತಾರೆ, ತೆಂಗಿನಕಾಯಿ ಹಾಕ್ತಾರೆ ಅಂತ ಹೇಳಿ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಎಲ್ಲಿ ವಾಸ ಮಾಡ್ತೀರಿ? ಎಲ್ಲಿ ಶತ್ರುಗಳಿಲ್ಲ? ಪ್ರತಿಯೊಂದು ಜಾಗದಲ್ಲೂ ಇರ್ತಾರೆ. ಶತ್ರುಗಳಿಲ್ದಂಥ ಸ್ಥಳವಿದೆಯಾ? ಅಥವಾ ಕೆಟ್ಟದಿಲ್ದಂತಹ ಒಂದು ಪರಿಸರ ಇರುತ್ತಾ? ಕೆಟ್ಟದ್ದು ಇರುತ್ತೆ, ಹಾಗೆ ಶತ್ರುಗಳು ಇರ್ತಾರೆ. ಅವರು ಮಧ್ಯದಲ್ಲಿ ನಮ್ಮ ಜೀವನನ ಯಾವ ರೀತಿ ಬೇಕೋ ಆ ಥರ ಸಮಂಜಸವಾಗಿ ತೆಗೆದುಕೊಂಡು ಹೋಗ್ಬೇಕಲ್ವ ತಾಯಿ? ಹೌದು ಗುರುಜಿ. ಯಾಕೆಂದ್ರೆ ನಾವು ಎಲ್ಲಿ ಶತ್ರುಗಳಿಲ್ಲ ಅಂತ ಹೋದ್ರು ಅಲ್ಲಿ ಯಾರೋ ಶತ್ರು ಉಟ್ಕೊಂತಾರೆ. ನಾವು ಎಲ್ಲರೂ ನಮ್ಮ ಈ ಜನನ ಮೆಚ್ಚೋದಕ್ಕೆ ಜನಾರ್ದನನ ಕೈಲೇ ಆಗೋಲ್ಲ. ಜನಾರ್ದನನ ಕೈಲೇ ಜನನ ಮೆಚ್ಚಲಿಕ್ಕೆ ಆಗ್ಲಿಲ್ಲ ಅಂದಮೇಲೆ ನಮ್ಮ ಸಾಮಾನ್ಯ ಮನುಷ್ಯರು ನಾವು ಅಲ್ವಮ್ಮ? ಹೌದು ಗುರುಜಿ. ಇವತ್ತಲ್ಲ ಗುರುಜಿ ಪರಿಸ್ಥಿತಿ ಆಗ್ತಾ ಇರೋದು. ತುಂಬಾ ವರ್ಷದಿಂದ ತುಂಬಾ ಸಹಿಸ್ಕೊಳ್ತಾ ಇದೀನಿ ಗುರುಜಿ. ದೇವ್ರನ್ನ ತುಂಬಾನೇ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಅವ್ರಿಗೆ ಒಪ್ಪಿಸ್ಬಿಡ್ತಾ ಇದೀನಿ ಗುರುಜಿ. ಎಲ್ಲರೂ ಅಷ್ಟೇ. ನಾವೆಲ್ಲವೂ ಸಹಿತ ನೋಡಮ್ಮ, ನಾವು ಯಾವಾಗ ನಿಶಕ್ತರಾಗ್ತಾ ಬರ್ತೀವೋ ಆಗ ಜನಗಳು ಅಟ್ಟಹಾಸ ಮೆರಲಿಕ್ಕೆ ಶುರು ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲೇ ನಾವು ಧೈರ್ಯ ತಂದ್ಕೊಳ್ಬೇಕಾದ್ದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಧೈರ್ಯ ತಂದ್ಕೊಂಡು ಸಾಧ್ಯವಾದಷ್ಟು ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂತ ಹೇಳಿ ಧೈರ್ಯದಿಂದ ಇದ್ರೆ ಎಲ್ಲೋ ಒಂದು ಕಡೆ ಕಿಚ್ಚು ಆ ಧೈರ್ಯನೇ ನಮ್ಮನ್ನು ಕಾಪಾಡುತ್ತೆ ತಾಯಿ. ನೋಡಮ್ಮ, ತುಂಬಾನೇ ಬೀಳ್ಸ್ಬಿಟ್ಟಿದೆ ಗುರುಜಿ. ಇವಾಗ ನಾನು ಎಷ್ಟು ಹೇಳ್ಬೇಕು ಅಂತ ಪ್ರಯತ್ನ ಮಾಡಿ ದೇವ್ರಿಗೆ ನೆನ್ಸ್ಕೊಂಡು ಆಗ್ಲಿ ಏನಾಗುತ್ತೆ, ನಾನೇನ್ ಸತ್ತೋಗ್ಬಿಡ್ತೇನೆ ಪರವಾಗಿಲ್ಲ ಅಂತ ಹೇಳಿ ನಾನು ಬೇಲೆ ಎದ್ದೊಳಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತೀನಿ ಗುರುಜಿ. ಇವಾಗ 8 ದಿವಸ ಚೆನ್ನಾಗಿದ್ರೆ ಇನ್ನೊಂದು 8 ದಿವಸಕ್ಕೆ ಹಂಗೆ ಬಿದ್ದೋಗ್ತೀನಿ ಗುರುಜಿ ನಾನು. ಇಲ್ಲಮ್ಮ, ನಾನು ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಹೇಳ್ತೇನೆ. ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿರು. ನಿನ್ನಲ್ಲಿ ಯಾವುದೇ ಥರ ನಿನ್ನ ಸ್ವರತರಂಗದಲ್ಲಿ ಅಂತಹ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ನಿನ್ನಲ್ಲಿ ಅಂಜಿಕೆ ಶುರು ಆಗ್ಬಿಟ್ಟಿದೆ ನಿನಗೆ. ಇಲ್ಲಮ್ಮ, ಇದು ಒಂದು ಕಾಕತಾಳೀಯ ಅನ್ನೋಂಗೆ ನಿಮ್ಮ ಪರಿಸರದಲ್ಲೂ ಸಹಿತ ಸಂಕಷ್ಟಗಳಿದೆ. ನಿನ್ನನ್ನು ಅರ್ಥ ಮಾಡ್ಕೊಳ್ಳದಿರತಕ್ಕಂಥ ಜನ ಸಹಿತ ನಿನ್ನಿಂದಿದ್ದಾರೆ. ನಿನ್ನ ಸಮಸ್ಯೆ ಹೇಳ್ಕೊಂಡ್ರೆ ನಿನ್ನ ಸಮಸ್ಯೆ ಪ್ರತಿ ದಿವಸ ಇದ್ದಿದ್ದೆ ಅಂತ ಯಾವಾಗ ನೀನು ನಿರ್ಲಕ್ಷ್ಯತನ ಮಾಡ್ತಾರೋ ಆಗ ನನ್ನ ಸಮಸ್ಯೆ ಹೇಳ್ಕೊಳ್ಳೋಕ್ಕೂ ನನಗೆ ಯಾರೂ ಇಲ್ಲ ಅಂತಕ್ಕಂಥ ದುಃಖ ನಿನ್ನ ಮನೆ ಮಾಡಿ ಕೂತ್ಕೊಂಡಿದೆ. ಈಗ ನೀನು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಹೇಳ್ತೀನಿ ಕೇಳು. ನಿನ್ನ ಸಮಸ್ಯೆಗಳು ಏನೇ ಇದ್ರೂ ಈ ಕ್ಷಣಕ್ಕೆ ಎಲ್ಲ ಮುಗೀತು. ಇನ್ನು ಮುಂದಕ್ಕೆ ನಿನಗೆ ಈ ಸಮಸ್ಯೆಗಳೆಲ್ಲ. ಧೈರ್ಯವಾಗಿರ್ತಾಯಿ. ಧೈರ್ಯವಾಗಿದ್ದು ನೀನು ಮಾಡಬೇಕಾದ ಅನುಷ್ಠಾನವನ್ನು ಮಾಡು. ಪ್ರತಿ ದಿವಸ ಈ 11 ದಿವಸ ದಿನಕ್ಕೆ ಒಂದು ಸಣ್ಣದೊಂದು ಮಣ್ಣಿನ ಕುಡಿಕೆ ತಗೊಂಬ. ಮಣ್ಣಿನ ಕುಡಿಕೆ 11 ದಿವಸ 11 ದಿವಸ ಮಣ್ಣಿನ ಕುಡಿಕೆ ತಂದು ಸಣ್ಣದು ಮಕ್ಕಳು ಆಟ ಆಡ್ತಾರಲ್ಲ ಆ ಥರದ್ದು. ಅದರಲ್ಲಿ ಒಂದು ಚಿಟಿಕೆ ಸುಣ್ಣ, ಒಂದು ಚಿಟಿಕೆ ಅರಶಿನ, ನಿನ್ನ ಒಂದು ಈ ತರಹ ಒಂದು ಬೊಗ್ಸೆನಲ್ಲಿ 2 ಬೊಗ್ಸೆ ಅಷ್ಟು ನೀರು. ಜಾಸ್ತಿ ಹಾಕಬಾರ್ದು. 2 ಬೊಗ್ಸೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಬೇಕು. ಅದು ಚೊಂಬಲ್ಲಿ ಪಾತ್ರೆಯಲ್ಲಿ ಹಾಕಬಾರ್ದು, ನಿನ್ನ ಕೈಯಲ್ಲಿ ಹಾಕೊಂಡೇ ಹಾಕಬೇಕು. ಅದು ಹೌದು, ಅದನ್ನ ಪಶ್ಚಿಮಾಭಿಮುಖವಾಗಿ ನಿಂತು ಮಾಡಬೇಕು. ಆ ಮಾಡಬೇಕಾದ್ರೆ ಆ ಬಟ್ಲನ್ನ ಭೂಮಿ ಮೇಲೆ ಇಟ್ಟಾಗ, ಅಂದ್ರೆ ಮಣ್ಣಿನ ಕುಡಿಕೆ ಇಡೋದಕ್ಕೆ ಮುನ್ನ ಅಕ್ಕಿ ಹಿಟ್ಟಾಗ್ಲಿ ಅಥವಾ ರಂಗೋಲಿ ಆಗಲಿ, ಇದರಿಂದ 3 ಕೋನಗಳಿರ್ತಕ್ಕಂಥದ್ದು, ಅಂದ್ರೆ 3 ರೇಖೆಗಳಿರ್ತಕ್ಕಂಥ ಒಂದು ಕೋನ,
ತ್ರಿಕೋನ. ಆ ತ್ರಿಕೋನವನ್ನು ರಂಗೋಲಿಯಲ್ಲಿ ಬರೆದು ಆ ತ್ರಿಕೋನದ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ಕುಡಿಕೆ ಇಡಬೇಕು. ಇಟ್ಟು 1 ಚಿಟಿಕೆ ಅರಶಿನ, 1 ಚಿಟಿಕೆ ಸುಣ್ಣ, ನಿನ್ನ ಕೈಯಿಂದ 2 ಬೊಗಸೆಯಷ್ಟು ನೀರು ಇದನ್ನು ಹಾಕಿ ನೀನು 11 ಸತಿ ದಾಟು. 11 ಸತಿ ದಾಟಿದಾದ ನಂತರ ನಿನ್ನ ಎಡಹಸ್ತದಿಂದ ಎಡಗೈಯಿಂದ ಇದು ಮಣ್ಣಿನ ಕುಡಿಕೆ ತಗೊಂಡು ತಿರುಗಿ 3 ಸತಿ ದೃಷ್ಟಿ ತೆಗೆದು ಸ್ವಲ್ಪ ದೂರ ತಗೊಂಡೋಗಿ ಎಲ್ಲಾದ್ರೂ ಇಟ್ಬಿಡ್ಬಾ. ಇದು ಸಂಜೆ ಹೊತ್ತು ಮಾಡಬೇಕು, ಹಗಲೊತ್ತು ಮಾಡ್ತಕ್ಕಂಥ ಕೆಲಸ ಅಲ್ಲ. ಹಾಗೆ ನೀರನ್ನು ಚಲ್ಲೋದಾಗ್ಲಿ, ಆ ಮಣ್ಣಿನ ಕುಡಿಕೆ ಹೊಡೆಯೋದಾಗ್ಲಿ ಏನೂ ಮಾಡಬೇಡಿ. ಆ ನೀರೊಳಗೆ ಹೇಗಿದೆಯೋ ಅದನ್ನು ಹಾಗೇ ತೆಗೆದುಕೊಂಡೋಗಿ ಅದರ ಹಸಿರು ಗಿಡಗಳ ತಲೆಗೆ ಸ್ವಲ್ಪ ದೂರ, ಯಾರು ತುಳಿದಿದ್ದಂಥ ಸ್ಥಳ, ಯಾರಿಗೂ ತೊಂದರೆ ಆಗಬಾರ್ದು ಅಂಥ ಸ್ಥಳದಲ್ಲಿ ಅದನ್ನು ಇಟ್ಟು ಬಾತಾಯಿ. ಈ ಪ್ರಕಾರ ನೀನು 11 ದಿವಸ ಕರೆಕ್ಟಾಗಿ ಕ್ರಮೋದ್ಭವ ಮಾಡು. 12ನೇ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜೇನುತುಪ್ಪ, ಪಚ್ಚಕರ್ಪೂರ, ವಿಳೆದೆಲೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜೇನುತುಪ್ಪ, ಪಚ್ಚಕರ್ಪೂರ, ವಿಳೆದೆಲೆ ಈ 3 ಆಂಜನೇಯ ಸ್ವಾಮಿಗೆ ಕೊಟ್ಟು ಹನುಮನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ವಾಸ್ತುಗೃಹದಲ್ಲಿ, ಅದರಲ್ಲಿ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳದ್ದು, ಯಾವುದೇ ದುಷ್ಟಶಕ್ತಿಗಳ ಅಟ್ಟಹಾಸ ಇದ್ರೂ ಸಹಿತ ಖಂಡಿತ ದೂರ ಆಗುತ್ತೆ. ನೀನು ಚೆನ್ನಾಗಿರ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ರಾಜೇಶ್ವರಿ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರೂಜಿಯವರು ಹೇಳಿದಂತೆ ಅನುಷ್ಠಾನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ನಾವು ಕೂಡ ಹಾರೈಸ್ತೇವೆ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಪ್ರಿಯಾಂಕಾ ಅಂತ. ಪ್ರಿಯಾಂಕಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹಾಸನಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಿಯಾಂಕಾ? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹೌದಮ್ಮ, ಗುರೂಜಿ ಇದ್ದಾರೆ, ಮಾತಾಡಿ ಪ್ರಿಯಾಂಕಾ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನಗೆ ತುಂಬಾ ಖುಷಿ ಆಗ್ತಿದೆ ಗುರುಜಿ, ನಿಮ್ ಫೋನ್ ಸಿಕ್ಕಿದ್ದು. ಒಳ್ಳೇದಮ್ಮ, ಹೇಳು ಮಗು. ಗುರುಜಿ, ನಮ್ಮಮ್ಮ ತುಂಬಾ ಕಷ್ಟಪಡ್ತಾರೆ ಗುರುಜಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಗುರುಜಿ, ತುಂಬಾನೇ ಕಷ್ಟಪಡ್ತಾರೆ. ಅವ್ರ ಬಗ್ಗೆ ಕೇಳ್ಬೇಕಿತ್ತು. ಮುಂದೆನೂ ಹೀಗೆ ಇರುತ್ತಾ ಅಥವಾ ನಾವು ಚೆನ್ನಾಗಿರ್ತೀವ ಅಂತ ಕೇಳ್ಬೇಕಿತ್ತು ಗುರುಜಿ. ಅಮ್ಮ ಇದಾರಮ್ಮ? ಕೊಡ್ತೀನಿ ಗುರುಜಿ, ಮಾತಾಡಿ ಗುರುಜಿ ಪ್ಲೀಸ್. ನಮ್ಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ಖಂಡಿತ ತಾಯಿ, ಕೊಡಮ್ಮ. ಹಲೋ ಹಲೋ, ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಮ್ಮ? ಹ್ಞೂ, ಚೆನ್ನಾಗಿದ್ದೀನಿ ಗುರುಜಿ. ಅಲ್ಲಿ ಇದಕ್ಕೆ ಬಂದಿದ್ರಲ್ಲ ಗುರುಜಿ, ಇಲ್ಲಿ ಎಲ್ಲಿ? ಕತ್ರಿಘಟ್ಟಕ್ಕೆ ಬಂದಿದ್ರಿ ಗುರುಜಿ, ಅಲ್ಲೆಲ್ಲ ಭೇಟಿ ಆಗಿದ್ದೋ ಗುರುಜಿ ನಿಮ್ಮನ್ನ. ಹೌದಾ ತಾಯಿ? ನಾವು ಒಳ್ಳೇದಾಗ್ಲಿ. ಭಜನೆ ಎಲ್ಲ ಮಾಡಿ ಹಾಡೆಲ್ಲ ಹೇಳ್ದೋ ಗುರುಜಿ, ನಿಮ್ಮ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳು. ಹ್ಞೂ ಗುರುಜಿ. ಗುರುಜಿ, ನಮ್ಮ ಮನೇಲಿ ಸಖತ್ ಕಷ್ಟ, ಹಣಕಾಸಿನ ಪ್ರಾಬ್ಲಮ್ ಗುರುಜಿ. ಎಷ್ಟು ನಮ್ಮ ಮನೆಯವ್ರು ಮಾಸ್ಟರ್ ಗುರುಜಿ. ಎಲ್ಲ ಸಂಬಳ ಬಂದ್ರು ಏನು ಎಲ್ಲೋಗುತ್ತೆ ಏನು ಅಂತ ಗೊತ್ತಾಗಲ್ಲ ಗುರುಜಿ ನಮ್ಗೆ. ನಮ್ಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ಎಲ್ಲರಿಗೂ ಪರಿಹಾರ ಹೇಳ್ತೀರಾ, ಎಲ್ಲ ಅಷ್ಟು ಖುಷಿಯಾಗಿ ನಿಮ್ಗೆ ಎಷ್ಟು ಇದು ಹೇಳ್ತಾರೆ ಗುರುಜಿ. ನಮ್ಗೆ ಇಷ್ಟೊಂದು ಪರಿಹಾರ ಸಿಗುತ್ತಾ ಅಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ ಗುರುಜಿ. ಇವತ್ತು ರಾಘವೇಂದ್ರ ಸ್ವಾಮಿಗೆ ಪ್ರತಿಫಲ ಏನೋ ಗುರುಜಿ ನಮ್ಗೆ. ಒಳ್ಳೇದಾಗ್ಲಿ. ನಾವು ಒಂದು ದೈವಶಕ್ತಿಯನ್ನು ನಂಬಿದಾಗ, ಅವಧೂತ ಪರಂಪರೆ ಇರ್ತಕ್ಕಂತಹ ಗುರು ರಾಯರನ್ನು ನಂಬಿದಾಗ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಪ್ರಾರ್ಥನೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಖಂಡಿತ ಸಿದ್ಧಿ ಆಗುತ್ತೆ ತಾಯಿ. ನೋಡಮ್ಮ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅನ್ಕೊಳ್ಳೋದಕ್ಕಿಂತ ನನಗೊಬ್ಬ ಮೇಲೊಬ್ಬ ಭಗವಂತ ಇದ್ದಾನೆ, ಆತ ನಡೆಸ್ದಂಗೆ ನಾನು ನಡೀತಾ ಇದ್ದೀನಿ ಅಂತ ತಿಳ್ಕೊಳ್ತಕ್ಕಂಥದ್ದು ದೊಡ್ಡತನ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ನೀವು ಹೇಗೆ ಭಗವಂತನ ಆರಾಧನೆ ಮಾಡ್ತೀರೋ ಅಷ್ಟೇ ಅಚ್ಚುಕಟ್ಟಾಗಿ ಭಗವಂತನ ಆಶೀರ್ವಾದವೂ ನಿಮಗೆ ಇದ್ದೇ ಇರುತ್ತೆ. ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟ ಅಂತ ಹೇಳಿದ್ರಿ, ಸಂಪಾದನೆ ಮಾಡಿರ್ತಕ್ಕಂಥದ್ದು ಹೇಗೆ ಬಂದು ಈಗ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಿ. ಆದರೆ ಆ ಸಂಪಾದನೆಯನ್ನು ಉಳಿಸ್ಕೊಳ್ಳೋದಕ್ಕೂ ಸಹಿತ ಒಂದು ತಂತ್ರ ರಹಸ್ಯ ಇದೆ, ತಿಳಿಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆಗ್ಲೇ ಕರೆ ಮಾಡಿದ್ರು ಪ್ರಿಯಾಂಕಾ ಅವರ ತಾಯಿ. ಲೈನ್ ನಲ್ಲಿ ಇದ್ದೀರಾ ಅಮ್ಮ? ಹಾ ಮೇಡಮ್, ಇದೀವಿ. ಅಮ್ಮ, ನಿಮ್ ಹೆಸರೇನು? ಹಲೋ. ಹಾ ಅಮ್ಮ, ನಿಮ್ ಹೆಸರೇನ್ಮ? ನನ್ನ ಹೆಸರು ನಿರ್ಮಲಾ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಗುರುಜಿ ಅವರಿಗೆ ಪರಿಹಾರ ಏನ್ ನೀಡ್ತೀರಾ ಗುರುಜಿ? ಖಂಡಿತಮ್ಮ. ನಿರ್ಮಲಾ ಅವರೇ. ಗುರುಜಿ ನಮಸ್ತೆ ಗುರುಜಿ. ನನ್ನ ಹೆಸರು ನಿರ್ಮಲಾ ಅಂತ ಗುರುಜಿ. ನಮ್ಮ ಯಜಮಾನ್ರಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಗುರುಜಿ, ಆದ್ರೂ ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ದು ಡೈಲಿ ನಮ್ಮ ಮಕ್ಕಳು ನಾವು ತುಂಬಾ ನೋಡ್ತೀವಿ ಗುರುಜಿ. ಎಲ್ಲ ಸಣ್ಣ ಪುಟ್ಟ ಮಾಡ್ತೀವಿ. ಆಮೇಲೆ ನಮ್ಗೆ ದುಡ್ಡು ಕೊಡ್ಬೇಕು ಗುರುಜಿ, ಅದನ್ನ ನೆನ್ನೆ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಕೇಳ್ಕೊಂಡ್ ಬಂದಿದ್ದೀನಿ ಗುರುಜಿ, ಮಾಡೋಣ ನಾಳೆ ಎಲ್ಲ ಅಂತ. ಆದ್ರೆ ಇವತ್ತು ನನಗೆ ಇದು ಕಾಲು ಸಿಕ್ಕಿದೆ ಗುರುಜಿ, ಅದಕ್ಕೆ ನನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಗುರುಜಿ ನಾನು. ಒಳ್ಳೇದಾಗ್ಲಿಮ್ಮ. ಒಂದ್ ಸ್ವಲ್ಪ ದುಡ್ಡೆಲ್ಲ ಬರ್ಬೇಕು ಗುರುಜಿ, ನಮ್ಗೆ ಕೊಡೋರು ಕೊಡ್ತಾ ಇಲ್ಲ. ಒಂದ್ ಸ್ವಲ್ಪ ಚೀಟಿ ವ್ಯವಹಾರದ ದುಡ್ಡೆಲ್ಲ ತುಂಬಾ ಬರ್ಬೇಕು ಗುರುಜಿ ನನ್ಗೆ. ಆಮೇಲೆ ಮನೇಲಿವೆ ದುಡ್ಡು ತುಂಬಾ, ಒಂದ್ ಸ್ವಲ್ಪ ಹಣಕಾಸಿನ ಸಾಲ ಎಲ್ಲ ಇದೆ ಗುರುಜಿ. ಪ್ರಾಬ್ಲಮ್ ಅಲ್ಲಿ ಇದೀವಿ. ನಮ್ಮ ಮಕ್ಕಳು ಓದ್ತಾ ಇದಾರೆ, ಓದ್ಸಕ್ಕೂ ಕಷ್ಟ ಆಗಿದೆ ಗುರುಜಿ ನಮ್ಗೆ. ಇರ್ಲಿ ತಾಯಿ, ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ತಾಮ್ರದ ತಂಬಿಗೆ ತಗೊಳ್ಳಿ. ಅದರಲ್ಲಿ 4 ಬಿಳಿ ಎಕ್ಕದ ಹೂ, 4 ಬಿಳಿ ಎಕ್ಕದ ಹೂ, 4 ಬಿಳಿ ಎಕ್ಕದ ಹೂ ಹಾಕಿ. ಆಯ್ತು ಗುರುಜಿ. ಬಿಳಿ ಎಕ್ಕದ ಹೂ ಹಾಕಿ ಅದರಲ್ಲಿ 1 ಡ್ರಾಪ್ ಅಷ್ಟು ಹರಳೆ ಎಣ್ಣೆ ಹಾಕಿ. ಹರಳೆ ಎಣ್ಣೆ, ಆಯ್ತು ಗುರುಜಿ. ಬಿಳಿ ಎಕ್ಕದ ಹೂ ತಾಮ್ರದ ತಂಬಿಗೆಯಲ್ಲಿ ಹಾಕಿ 1 ಡ್ರಾಪ್ ಹರಳೆ ಎಣ್ಣೆ, ಒಂದೇ ಡ್ರಾಪ್. ಆಯ್ತು ಗುರುಜಿ. ಜೊತೆಗೆ ಅದರಲ್ಲಿ ಒಂದು ಅರ್ಧ ಭಾಗ ನೀರು ಹಾಕ್ಬಿಡಿ. ಆಯ್ತು ಗುರುಜಿ. ಇದನ್ನ ನಿಮ್ಮ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು
ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಡಿ, ಒಳಗೆ ತಗೊಂಡೋಗ್ಬೇಡಿ. ಆಚೆ ಕಡೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಡಿ. ಆಚೆ ಕಡೆನೇ ಇಡ್ಬೇಕಾ ಗುರುಜಿ? ಆಚೆನೆ ಇಡಬೇಕು, ಒಳಗೆ ತಗೊಂಡೋಗ್ಬಾರ್ದು. ಸೂರ್ಯಾಸ್ತಮ ಆದ್ಮೇಲೆ, ಹ್ಞೂ ಗುರುಜಿ. ಸೂರ್ಯಾಸ್ತಮ ಆಗಿ ಚಂದ್ರೋದಯ ಕಾಲದಲ್ಲಿ ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕಿ ಇದನ್ನ ಒಂದು 16 ದಿವಸ ಮಾಡಿ. ಡೈಲಿ 16 ದಿವಸ ಮಾಡೋದಾ ಗುರುಜಿ? 16 ದಿವಸ ಮಾಡಿ. ಹ್ಞೂ ಗುರುಜಿ. ಜೊತೆಗೆ ಡೈಲಿ ಪ್ರತಿ ದಿವಸ ಮಹಾಲಕ್ಷ್ಮಿನ ಹ್ಞೂ ಗುರುಜಿ. ಸಂಜೆ 6 ಗಂಟೆಯಲ್ಲಿ ಅಂದ್ರೆ 6ರಿಂದ 6:30 ಗೋಧೂಳಿ ಲಗ್ನದಲ್ಲಿ ಮನೆ ಬಾಗಿಲು ಎಲ್ಲ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ ಸಂಜೆ ಹೊತ್ತು 16 ದಿವಸ ತಾಯಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ ಸಾಧ್ಯವಾದ್ರೆ ಒಂದು ಕುಂಕುಮಾರ್ಚನೆ ಮಾಡಿ ಅಮ್ಮನವರ ನೈವೇದ್ಯಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆ ನೈವೇದ್ಯ ಮಾಡಿ. ಆಯ್ತು ಗುರುಜಿ. ಹೆಸರುಬೇಳೆ ನೀರಲ್ಲಿ ನೆನೆಸ್ಬಿಟ್ಟು ನೈವೇದ್ಯ ಮಾಡಿ. ಯಾರಾದ್ರೂ ಒಂದು ಸಣ್ಣ ಮಗು, ಒಬ್ಬ ಮುತ್ತೈದೆ, ಒಂದು ಸಣ್ಣ ಮಗು 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಗು ಒಬ್ಬರು ಮುತ್ತೈದೆ, ಅವ್ರನ್ನ ಮನೆ ಕರೆದು ಈ 16 ದಿವಸ ಕುಂಕುಮ ಕೊಟ್ಟು ಹೆಸರುಬೇಳೆ ತಾಂಬೂಲ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳಮ್ಮ. ಇದನ್ನ ನೀವು ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತೀರಿ. ಯಾರ್ಯಾರು ಹಣ ಕೊಟ್ಟಿದ್ದೀರಿ ಆ ಹಣಕಾಸನ್ನ ವಾಪಸ್ ಬರ್ಲಿಕ್ಕೆ ಒಂದು ದಾರಿ ಆಗತ್ತೆ. ಆದಷ್ಟು ನೀವು ಸಾಲ ಆರಿಸ್ಕೋಬೇಕಾದ್ರೂ ಋಣಮುಕ್ತರಾಗಿ ನೆಮ್ಮದಿ ತಗೊಳ್ತೀರಿ. ಈ ಅನುಷ್ಠಾನವನ್ನು ಮಾಡಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೆದಾಗ್ಲಿ ತಾಯಿ. ನಿರ್ಮಲಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಹೆಸರು ರುಕ್ಮಿಣಿ ಅಂತ, ತುಮಕೂರಿಂದ ಮಾಡ್ತಾ ಇದೀನಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ರುಕ್ಮಿಣಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿಮ್ಮ. ಸರಿ ಮೇಡಮ್. ಹಲೋ, ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ. ನನ್ನ ಹೆಸರು ರುಕ್ಮಿಣಿ ಅಂತ ಗುರುಜಿ, ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಮ್ಮ. ನನಗೆ ಡೇಟ್ ಆದಾಗ ತುಂಬಾನೇ ಹೊಟ್ಟೆ ನೋವು, ಕೈ ಕಾಲೆಲ್ಲ ನೋವು ಬರುತ್ತೆ ಗುರುಜಿ. 10 ವರ್ಷದಿಂದ ಹಿಂಗೆ ಬರುತ್ತೆ ಗುರುಜಿ. 10 ವರ್ಷದಿಂದಲೂ ಇದೇ ತರ ನೋವು, ತುಂಬಾನೇ ನೋವು ಗುರುಜಿ. ಕಿಬ್ಬೊಟ್ಟೆ ನೋವು, ಎದ್ದು ತೊಡೆನೂ ನೋವು, ತುಂಬಾ ತಡೆಯೋದಿಕ್ಕೆ ಆಗಲ್ಲ ಗುರುಜಿ. ತಿಂಗಳಾಯ್ತು ಅಂದ್ರೆ 3 ದಿವಸ ಮಲ್ಕೋತೀನಿ ಗುರುಜಿ ನಾನು. ತುಂಬಾನೇ ನೋವು, ನನಗೆ ತಡೆಯೋದಿಕ್ಕೆ ತುಂಬಾನೇ ಆಗೋದೇ ಇಲ್ಲ ಗುರುಜಿ. ಎದ್ದಳಕ್ಕೆ ಆಗೋದಿಲ್ಲ, ಅಷ್ಟು ಹೊಟ್ಟೆ ಕಾಲು ನೋವು ಬರುತ್ತೆ ಗುರುಜಿ. ಕಾಲೆಲ್ಲ ಶೇಕ್ ಬರ್ತಕ್ಕಂಥದ್ದು, ತೊಡೆ ಅದರೋ ರೀತಿ ಆಗುವಂಥದ್ದು, ಸೊಂಟ ಬಿಗಿಯುವಂಥದ್ದು. ಹೌದು ಗುರುಜಿ. ಈ ಸಮಯದಲ್ಲಿ ಎದೆ ಭಾಗ ಎಲ್ಲ ಬಿಗಿಯಾಗಿ ಹಿಡಿದಂಗ ಆಗುವಂಥದ್ದು. ಹೌದು ಗುರುಜಿ. ಡೇಟ್ ಆಗೋ ಮುಂಚೆನೆ ಎದೆ ಕಾಲು ಎಲ್ಲ ನೋವು ಬರುತ್ತೆ ಗುರುಜಿ ನನಗೆ. ಚಿಂತೆ ಮಾಡ್ಬಿಡಮ್ಮ, ಇದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರ ಇದೆ, ನಾನು ತಿಳಿಸ್ಕೊಡ್ತೇನೆ. ಒಂದು ಪೇಪರ್ ಪೆನ್ ತಗೊಮ್ಮ ಗುರುಜಿ. ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದಿರಲ್ವಾ ಗುರುಜಿ, ನಾನು ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ ಗುರುಜಿ. ಎಲ್ಲಾ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದೀರಿ. ಯಾಕೆಂದ್ರೆ ಯಾರೋ ಒಬ್ಬರಿಗೆ ಹೇಳಿದ್ದನ್ನ ಎಲ್ಲರೂ ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅನ್ನೋದೊಂದು ಬಹಳ ಹೌದು ಗುರುಜಿ. ನೀವು ಕೊಡನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೆ ಗುರುಜಿ, ಹೂವ ಕೊಟ್ಟಿದ್ದೀರಾ, ನಿಮ್ಮನ್ನ ನೋಡಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ದೇವ್ರು ಚೆನ್ನಾಗಿಟ್ಟಲ್ಲಿ ನಿನ್ನ. ನೋಡಮ್ಮ, ನಿನ್ನ ಈ ಒಂದು ಸಮಸ್ಯೆಗೆ ಈ ಏನಿ ಸೊಂಟದ ನೋವು ಮತ್ತು ಡೇಟ್ ಟೈಮ್ನಲ್ಲಿ ಆಗುವಂತಹ ಈ ತೊಂದರೆಗಳಿದೆಯಲ್ಲ ತಾಯಿ, ಇದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅಶೋಕ ಮರದ ಚಕ್ಕೆ. ಅಶೋಕ ಮರ ಅಂದ್ರೆ ಗುರುಜಿ ಅರ್ಥ ಆಗಿಲ್ಲ. ಅಶೋಕ ಮರ ಅಂತಂದ್ರೆ ಸಾಮಾನ್ಯಕ್ಕೆ ರಸ್ತೆ ಬದಿಯಲ್ಲಿ ಹಾಕಿರ್ತಾರೆ ತಾಯಿ. ತಳಭಾಗದಲ್ಲಿ ತುಂಬಾ ಅಗಲವಾಗಿದ್ದು ಮೇಲೆ ಚೂಪಾಗಿ ಮೇಲೆ ಹೋಗುತ್ತೆ. ಆದ್ರೆ ನೇರಳೆ ಹಣ್ಣಿನ ತರ ಬೀಜಗಳು, ಕಪ್ಪು ಬೀಜ ಬಿಡುತ್ತೆ. ಇದು ಅಶೋಕ ಮರ ಅಂತ ನಿನಗೆ ಗೊತ್ತಿಲ್ಲ ಅಂತ ಯಾವುದೋ ಮರದ ಚಕ್ಕೆನ ತರಬೇಡ. ಒಂದಲ್ಲ ಒಂದು ಕಡೆ 4-6 ಜನ ವಿಚಾರಣೆ ಮಾಡಿ ಇದು ಅಶೋಕ ಮರ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಅದನ್ನ ತಗೊಳ್ಬೇಕು. ನೋಡೋಣ, ಮುಂದಿನ ದಿನಗಳಲ್ಲಿ ಈ ಅಶೋಕ ಮರನ ಆದಷ್ಟು ಬೇಗ, ಸಾಧ್ಯವಾದ್ರೆ ನಾಳೆ ಸೋಮವಾರವೋ ಅಥವಾ ಮುಂದಿನ ದಿನಗಳಲ್ಲಿ ಆ ಒಂದು ಚಕ್ಕೆಗಳನ್ನ ಮತ್ತು ಆ ಎಲೆಗಳನ್ನ ತಂದು ತೋರಿಸ್ಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ಎಲ್ಲ ಕಡೆ ಸಿಗುತ್ತೆ. ಅಶೋಕ ಮರ ಸಿಗದ ಸ್ಥಳವೇನಿಲ್ಲ, ಎಲ್ಲಾ ಕಡೆ ಇರುತ್ತೆ ಈ ಅಶೋಕ ಮರದ ಚಕ್ಕೆ. ಅದರ ಜೊತೆಗೆ ಈ ಬೇಲದ ಹಣ್ಣಿದೆ, ಬೇಲದ ಹಣ್ಣಿನ ಮರದ ಚಕ್ಕೆ, ಇವೆರಡೂ ಸಹಿತ ಕುಟ್ಟಿ ಪುಡಿ ಮಾಡಬೇಕು. ಪುಡಿ ಮಾಡಿ ಅದನ್ನ 1 ಲೋಟ ಅಥವಾ 1/4 ಲೋಟ ನೀರನ್ನ ಚೆನ್ನಾಗಿ ಕುದಿಸಿ, ಇದರಲ್ಲೊಂದು ಅದೊಂದು ಅರ್ಧ ಸ್ಪೂನು ಇದೊಂದು ಅರ್ಧ ಸ್ಪೂನ್ ಎರಡೂ ಸಹಿತ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಟೀ ಸೊಪ್ಪು ಹೇಗೆ ಟೀ ಕುದಿಯುತ್ತೋ ಅದೇ ಪ್ರಕಾರ ಕುದ್ದಿದ್ದಾದ ನಂತರ ಕೆಂಪು ಕಲ್ ಸಕ್ಕರೆ ಒಂದು ಸ್ವಲ್ಪ, ನಿಂಗೆ ಎಷ್ಟು ಅದು ರುಚಿಗೆ ತಕ್ಕಷ್ಟು ಕೆಂಪು ಕಲ್ ಸಕ್ಕರೆ. ಇದು ಡೇಟ್ ಆಗೋದಕ್ಕೆ 4 ದಿವಸ ಮುಂಚಿತವಾಗಲೇ ತಗೋಬೇಕು ನೀವು. ಅಂದ್ರೆ ಇನ್ನೊಂದು 4 ದಿವಸ ಡೇಟ್ ಆಗುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಇರುತ್ತಲ್ಲಮ್ಮ. ಆ ಪ್ರತಿ ತಿಂಗಳು ಡೇಟ್ಗಳ ಪ್ರಕಾರ ಆಗ 4 ದಿವಸ ಮುಂಚೆನೆ ಇದನ್ನು ಶುರು ಮಾಡಿ. ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಹೊತ್ತು ತಗೊಳ್ಬೇಕು. ಮತ್ತು ಡೇಟ್ ಆದಂತಹ ಕಾಲದಲ್ಲಿ ಈ ಚುಕ್ಕೆ ಬಾಳೆಹಣ್ಣು ಬರುತ್ತೆ. ಚುಕ್ಕೆ ಬಾಳೆಹಣ್ಣು ಅದು ಮತ್ತು ಅದರ ಸಿಪ್ಪೆ ಒಳಗಡೆ ನೀವು ಬಾಳೆಹಣ್ಣು ಸಿಪ್ಪೆ ಸುಲಿದಾಗ ಒಳಭಾಗ ಆ ಸಿಪ್ಪೆಗೆ ತಗಲಿರ್ತಕ್ಕಂತಹ ಒಂದು ಪದರ ಇರುತ್ತೆ. ಆ ಪದರವನ್ನು ಅದರ ಜೊತೆಗೆ 1 ಹನಿ ಜೇನುತುಪ್ಪ ಜಾಸ್ತಿ ತಗೋಬೇಡಿ. ಈ ಟೈಮ್ನಲ್ಲಿ ಹೀಟ್ ಜಾಸ್ತಿ ತಗೊಂಡಷ್ಟು ಇನ್ನಷ್ಟು ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಎಷ್ಟು ಬೇಕೋ ಔಷಧಿಯಾಗಿರ್ಬೇಕೆ ವಿನಃ ರುಚಿ ಚೆನ್ನಾಗಿದೆ ಅಂತ ಹೇಳಿ 1 ಸ್ಪೂನ್ 2 ಸ್ಪೂನ್ ಜಾಸ್ತಿ ತೆಗೆದುಕೊಂಡ್ರೆ ಪೂರ್ತಿ ಸೊಂಟ ನೋವು ಜಾಸ್ತಿಯಾಗಿ ಮಲಗಿಬಿಡ್ತೀರಿ. ಇದನ್ನೆಲ್ಲವನ್ನು ಆಲೋಚನೆ ಮಾಡಬೇಕಾಗತ್ತೆ.
ಆ ಪ್ರಕಾರವಾಗಿ ಡೇಟ್ ಆದಾಗ ಬಾಳೆಹಣ್ಣಿನ ಸಿಪ್ಪೆ ಸುಲ್ಲು ಸಿಪ್ಪೆಯ ಒಳಭಾಗದಲ್ಲಿ ಸಿಪ್ಪೆ ಒಳಭಾಗನೇ ಮತ್ತೊಂದು ಪದರ ಇರುತ್ತೆ, ಬಿಳಿಯಾಗಿರ್ತಕ್ಕಂಥದ್ದು. ಆ ಪದರವನ್ನು ತೆಗೆದುಕೊಂಡು ಆಹಾರವಾಗಿ ಒಂದು ಹನಿ ಜೇನುತುಪ್ಪದ ಜೊತೆ ತೆಗೆದುಕೊಂಡ್ರೆ ಈ ಸಮಯದಲ್ಲಿ ಬರ್ತಕ್ಕಂಥ ಹೊಟ್ಟೆ ನೋವು, ಸೊಂಟ ನೋವು ದೂರ ಆಗುತ್ತೆ. ತುಂಬ ಹೊಟ್ಟೆ ನೋವು, ತುಂಬ ಸೊಂಟ ನೋವು ಇದ್ದು ಕೈಕಾಲೆಲ್ಲ ನಡಗಕ್ಕೆ ಶುರುವಾಗಿ ತೊಡೆ ಭಾಗ ನಡುಗ್ತಾ ಎದೆ ಭಾಗ ಬಹಳಷ್ಟು ನೋವಾಗ್ತಾ ಇದೆ ಅಂತ ಸನ್ನಿವೇಶದಲ್ಲಿ ಅಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಚಕ್ಕೆ ಅಂದರೆ ದಾಲ್ಚಿನ್ನಿ ಚಕ್ಕೆಯನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದರಲ್ಲಿ ಒಂದು ಚಿಟಿಕೆಯಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಕೆಂಪು ಕಲಸಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಇದರ ಜೊತೆಗೆ ನೀವು ಒಂದು ಸ್ವಲ್ಪ ಹಾಲು ಬೇಕಾದ್ರೂ ಮಿಶ್ರಣ ಮಾಡಿ ಅದನ್ನು ತಗೊಳ್ಬಹುದು. ಈ ಪ್ರಕಾರ ತೆಗೆದುಕೊಳ್ತಾ ಹೋದರೆ ಇರ್ತಕ್ಕಂಥ ಈ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇದು ಹೊಟ್ಟೆಗೆ ತೆಗೆದುಕೊಳ್ತಕ್ಕಂಥದ್ದು. ಅಥವಾ ತುಂಬ ಕಾಲು ನೋವು, ಜೋಮ್ ಹಿಡಿತಾ ಇದೆ, ಆಗ್ತಾ ಇಲ್ಲ, ತಡಿಲಿಕ್ಕಾಗಲ್ಲ, ತುಂಬ ಕಿಬ್ಬೊಟ್ಟೆ ನೋವಿದೆ, ಸಂಕಟ ತಡೆಯಕ್ಕೆ ಆಗ್ತಿಲ್ಲ ಅಂದರೆ ಒಂದು ಸ್ವಲ್ಪ ಅರಳೆ ಎಣ್ಣೆ ಜೊತೆಗೆ ಏನು ಸ್ವಲ್ಪ ಒಂದು ಅಥವಾ 2 ಡ್ರಾಪು ಬೇವಿನ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ಎಷ್ಟು ಬಿಸಿ ನಿಮಗೆ ತಡಿಲಿಕ್ಕಾಗುತ್ತೋ ಅಷ್ಟು ಆ ಉಗುರು ಬೆಚ್ಚಗೆ ಮಾಡಿಕೊಂಡು ಅದನ್ನು ಕಿಬ್ಬೊಟ್ಟೆಗೆ ಮತ್ತು 2 ತೊಡೆ ಭಾಗಕ್ಕೆ, ಮೊಣಕಾಲು ಮತ್ತು ಎದೆ ಭಾಗಕ್ಕೆ ಹಚ್ಚೋದ್ರಿಂದ ಈ ನೋವು ಸಹಿತ ಇಲ್ಲಿ ಕಡಿಮೆ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ರುಕ್ಮಿಣಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಧನುರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಒಂದು ಆಶೀರ್ವಾದ ನಿಮಗಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಒಳ್ಳೆ ಕೆಲಸಗಳನ್ನು ಮಾಡತಕ್ಕಂತಹ ರೀತಿ ಇದೆ. ಜೊತೆಗೆ ದೇವಿಯ ಆರಾಧನೆಯನ್ನು ನಿರಂತರ ಮಾಡುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆದರೂ ನಮ್ಮ ಕಾಯಕ, ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಏನೇ ಇದ್ದರೂ, ಏನೇ ಯಶಸ್ಸಿದ್ರೂ, ಯಾವುದನ್ನೇ ಮಾಡ್ತಾ ಹೋದರೂ ಅದರ ಜೊತೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳನ್ನು ನೀವು ಮಾಡ್ಕೋಬೇಕಾದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಪರಿಸರದಲ್ಲಿರ್ತಕ್ಕಂತಹ ಆತ್ಮೀಯರನ್ನು ಸಮಂಜಸವಾಗಿ ನೋಡ್ಕೋಬೇಕಾಗತ್ತೆ. ಜೊತೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಭಗವಂತನ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಇವತ್ತಿನ ದಿವಸ ಗುರುವಾರ, ಗುರುಗಳ ಆಶೀರ್ವಾದಕ್ಕಾಗಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬಂದರೆ ಮತ್ತಷ್ಟು ದಾರಿದೀಪವಾಗುತ್ತೆ. ಧನುರಾಶಿಯವರು, ಅದರಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಹೆಚ್ಚು ಗಮನ ಕೊಡಿ, ಸಾಕಷ್ಟು ಒಳ್ಳೆ ಫಲಗಳನ್ನು ನೋಡ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹಾಗೂ ಶತ್ರುಗಳು ಸಾಕಷ್ಟು ಜನ ಇರ್ತಾರೆ. ಅಂತಹ ಶತ್ರುಗಳ ಮಧ್ಯದಲ್ಲೂ ಒಂದು ದಿಗ್ವಿಜಯವನ್ನೇ ಸಾಧಿಸ್ತಾ ಇರ್ತೀರಿ. ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯೆ ಬಂದಿರಲಿ, ನಾವು ಮಾಡ್ತಕ್ಕಂತಹ ಕಾಯಕವನ್ನು ನಿರಂತರವಾಗಿ ಮಾಡೋಣ, ಶಕ್ತಿಯುತವಾಗಿ ಭಗವಂತನ ಸೇವೆ ಮಾಡೋಣ, ಭಗವಂತನ ದರ್ಶನದಿಂದ ಏನನ್ನಾದರೂ ಸರಿಯೇ ಎಲ್ಲವನ್ನೂ ಸಾಧಿಸೋಣ ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸನ್ನು ಮಕರ ರಾಶಿಯವರು ತಂದುಕೊಂಡಿರ್ತೀರಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ ಯಾರಿಗಾದ್ರೂ ಒಂದಿಷ್ಟು ತಿನ್ನಲಿಕ್ಕೆ ಏನಾದ್ರು ಒಂದಿಷ್ಟು ಪದಾರ್ಥವನ್ನು ನಿಮ್ಮ ಒಂದು ಹಸ್ತವನ್ನು ಮುಟ್ಟಿ ನಿಮ್ಮ ಕೈಯಿಂದನೇ ಕೊಟ್ಟರೆ ಬಹಳ ಉತ್ತಮ. ನೀವು ದುಡ್ಡು ಕೊಟ್ಟು ಯಾರಿಗೂ ಊಟ ಮಾಡ್ಕೊ ಹೋಗಿ ಅನ್ನೋದಕ್ಕಿಂತ ಆ ಊಟವನ್ನು ತರಿಸಿ ನೀವು ಮತ್ತೊಬ್ಬರಿಗೆ ಅನ್ನದಾನವನ್ನು ಮಾಡಿ ಸಾಕಷ್ಟು ಶ್ರೇಯಸ್ಸನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾನು ರೂಪಾದೇವಿ ಮಾತಾಡ್ತಾ ಇದ್ದೀನಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಕೇರಳದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಬಹಳ ಸಂತೋಷ. ಕೇರಳದಲ್ಲಿ ಕೂಡ ನೋಡ್ತಿರ್ತೀರಾ ಕಾರ್ಯಕ್ರಮನ? ಹಾ, ನೋಡ್ತಾ ಇದ್ದೀವಿ ಮೇಡಮ್. ಮೂಲತಃ ಎಲ್ಲಿಯವರು ತಾವು? ನಾನು ಬೈಲಹೊಂಗಲ ತಾಲೂಕುದವರು ಮೇಡಮ್. ಹೌದಾ? ಗುರೂಜಿ ಇದಾರೆ, ಮಾತಾಡಿಮ್ಮ. ಸರಿ ಮೇಡಮ್, ಕೊಡಿ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ರೂಪಾದೇವಿ ಅಂತ ಗುರುಜಿ. ತಂದೆ ತಾಯಿ ಬಗ್ಗೆ ಕೇಳ್ಬೇಕು ಗುರುಜಿ. ಯಾವಾಗಿದ್ರು ಹುಷಾರಿಲ್ಲಂಗನೆ ಇರ್ತಾರೆ ಗುರುಜಿ ಅವರು. ಕೈ ನೋವು, ಕಾಲು ನೋವು ತುಂಬಾ ತೊಂದರೆ ಪಡ್ಕೋತಾ ಇದ್ದಾರೆ ಗುರುಜಿ. ಅದಕ್ಕೆ ಎಲ್ಲಿರ್ತಾರೆ ತಂದೆ ತಾಯಿ? ತಂದೆ ತಾಯಿ ನಿಮ್ಮೂರಲ್ಲಿ ಇದ್ದಾರಾ ಅಥವಾ ಹೊರಗಡೆ ಬೇರೆ ಕಡೆ ಇದ್ದಾರಾ? ಊರಲ್ಲೇ ಇದ್ದಿದ್ದಾರೆ ಗುರುಜಿ, ಬೈಲಹೊಂಗಲ ತಾಲೂಕಿನಲ್ಲೇ ಇದ್ದಿದ್ದಾರೆ ಗುರುಜಿ. ಆದ್ರೂ ಅಪ್ಪ ಅಮ್ಮನ ಸ್ವರತರಂಗ ಬೇಕಲ್ಲ ಗುರುಜಿ. ತುಂಬಾ ತಾಂದಲ್ಲಿ ತೋರಿಸಿದ್ವಿ ಗುರುಜಿ, ಕೇಳಿ ತೋರಿಸಿದ್ವಿ, ಎಲ್ಲ ಆಯುರ್ವೇದಿಕ್ಕೂ ಆಯ್ತು ಗುರುಜಿ, ಕಡಿಮೆನೆ ಆಗ್ತಾ ಇಲ್ಲ ಗುರುಜಿ. ಏನ್ ಸಮಸ್ಯೆ ಆದ್ರೂ ಏನು ಸಮಸ್ಯೆ ಅಂದ್ರೆ ಕೈ ತುಂಬಾ ನೋವು ಬರುತ್ತೆ ಗುರುಜಿ, ಜಿಂಜಿ ಬರೋದು, ನೋವು ಚುಚ್ಚಿ ತರ ಆಗೋದು ಬರ್ತಾ ಇದೆ ಗುರುಜಿ ಅಮ್ಮನಿಗೆ. ಒಂದ್ ಕೆಲಸ ಮಾಡ್ತೀರಾ, ಅಪ್ಪಂದು ಅಮ್ಮಂದು ಇಬ್ಬರದು ಸಹಿತ ಕಣ್ಣರೇಖೆ ಫೋಟೋ ಸ್ಪಷ್ಟವಾಗಿ ತೆಗೆದು ಕಳಿಸ್ಕೊಡಿ, ಖಂಡಿತ ನಾನು ಮಾತಾಡ್ತೇನೆ. ಮಾತಾಡ್ತೀರಾ ಗುರುಜಿ? ಖಂಡಿತಮ್ಮ, ನೀವು ಫೋಟೋ ತೆಗೆದು ಕಳಿಸಿ ನಮ್ಮ ವಾಹಿನಿಗೆ. ಈಗ ಅಡ್ರೆಸ್ ಬರ್ಕೊಳ್ಳಿ, ಅಡ್ರೆಸ್ ಹೇಳ್ತಾರೆ, ಕರೆಕ್ಟಾಗಿ ಕ್ರಮಬದ್ಧವಾಗಿ ಅಡ್ರೆಸ್ ಬರ್ಕೊಂಡು ಅಡ್ರೆಸ್ ಪೋಸ್ಟ್ ಮಾಡಿ, ಖಂಡಿತ ನಾನು ನೋಡಿ ತಿಳಿಸ್ತೇನೆ. ಖಂಡಿತ ಅಡ್ರೆಸ್ ಅನ್ನ ಬರ್ಕೊಳ್ಳಿಮ್ಮ. ಜಿ ಕನ್ನಡ ವಾಹಿನಿ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ, ಅಂಚೆ ಪೆಟ್ಟಿಗೆ ಸಂಖ್ಯೆ
ಸಂಖ್ಯೆ 5199 MG ರಸ್ತೆ ಬೆಂಗಳೂರು 1. ಇದಕ್ಕೆ ಖಂಡಿತವಾಗ್ಲೂ ನಮಗೆ ಲೆಟರ್ ಅನ್ನ ಕಳಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಕೇರಳದಿಂದ ಕರೆಯನ್ನ ಮಾಡಿದ್ದಕ್ಕಾಗಿ ರೂಪಾದೇವಿ ಅವರೇ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ನಾಗವೇಣಿ ಅಂತ, ಕುಂಟದಿಂದ ಮಾತಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ನಾಗವೇಣಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಹಾ, ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಹ್ಮ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಮುರುಡೇಶ್ವರಕ್ ಬಂದಿದ್ರಲ್ಲ, ಅವಾಗ ನಾನು ನಿಮ್ಗೆ ಭೇಟಿ ಮಾಡಿದೆ, ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಓ, ಮುರುಡೇಶ್ವರಕ್ಕೆ ಬಂದಿದ್ರಾ ತಾಯಿ? ಹೌದು, ನಮ್ ಮನೆ ಕುಮಟಾ ಇತ್ತು, ಅಜ್ಜಿ ಮನೆ ಮುರುಡೇಶ್ವರ. ಹಾ ಹಾ, ಅಜ್ಜಿ ಮನೆಗೆ ಬಂದಾಗ ನೀವು ಕಾರ್ಯಕ್ರಮಕ್ಕೆ ಬಂದಿದ್ರಿ? ಹೌದೌದು. ಇಲ್ಲ, ನಾನ್ ಅಜ್ಜಿ ಮನೆಗೆ ಕಾರ್ಯಕ್ರಮಕ್ಕಾಗಿ ಬಂದಿದ್ದು. ಹ್ಮ್ ಸಂತೋಷ ತಾಯಿ. ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತಾ? ಹಾ, ಚೆನ್ನಾಗಿತ್ತು ಸರ್. ನಾನು 10:10ವರೆಗೆ ಇದ್ದೆ. ನನ್ಗೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಆಗಿತ್ತು. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಒಳ್ಳೇದಾಗ್ಲಿಮ್ಮ, ಹೇಳ್ತಾಯಿ, ಮಾತಾಡಮ್ಮ. ನನ್ ಮದ್ವೆಯಾಗಿ ಮುಂದಿನ ತಿಂಗಳಲ್ಲಿ 7 ವರ್ಷ ಆಯ್ತು, ನನ್ಗೇನು ಸಂತತಿ ಆಗ್ಲಿಲ್ಲ. ಆದ್ರೂ ನಿಮ್ಮ ಸ್ವರ್ತರಂಗದಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಂತ ಅಂತ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲಮ್ಮ. ನಿಮಗೆ ಸಂತಾನ ವಿಳಂಬ ಆಗಿದೆ ಅಷ್ಟೇನೆ. ಖಂಡಿತ ಸಂತಾನ ಆಗತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕೆಂದ್ರೆ ಈಗ ಹಾಸ್ಪಿಟಲ್ ಇದ್ದೆ, ಹಾ ಅಡ್ಮಿಂಟ್ ಆಗಿದೆ. ಇವತ್ತೇ ನನ್ ಸರ್ಜರಿ ಇದೆ. ಮತ್ತದಲ್ಲೂ ಏನಕ್ಕೋಸ್ಕರ? ಅದು ಗರ್ಭಕೋಶದಲ್ಲಿ ಬ್ಲಾಕ್ ಇದೆಯೇನೋ ಅಂತ ಹೇಳಿದ್ರು ಡಾಕ್ಟರ್. ಅದ್ರ ಸಲುವಾಗಿ ನಾನೀಗ ಅಡ್ಮಿಂಟ್ ಆಗಿದೆ. ಹೌದಾ? ಆಗ್ಲಿ, ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಗರ್ಭದಲ್ಲಿ ಅದೇ ತರಹ ದೋಷಗಳಿಲ್ಲ, ಧೈರ್ಯವಾಗಿರಿ. ಅವ್ರು ಸರ್ಜರಿ ಮಾಡಲಿ, ಅಕಸ್ಮಾತ್ ಆ ಥರ ಏನಾದ್ರು ಇದ್ರೂ ಸಹಿತ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಶೀಘ್ರವಾಗಿ ನಿಮಗೆ ಸಂತಾನ ಆಗೇ ಆಗತ್ತೆ. ಇದು ಶತಸಿದ್ಧ, ಖಂಡಿತ ಒಳ್ಳೇದಾಗತ್ತಮ್ಮ. ಯೋಚನೆ ಮಾಡಿ. ನಿಮ್ಮ ಮನೆ ದೇವರು ಯಾವುದು? ಆರ್ಯದುರ್ಗ, ಅಂಕೋಲ. ಹಾ, ತಾಯಿ ದುರ್ಗಾ ಪರಮೇಶ್ವರಿಗೆ ತಾಯಿನ ಪ್ರಾರ್ಥನೆ ಮಾಡಿ. ಅಮ್ಮ, ನನ್ನ ಮಡಿಲಿಗೆ ಒಂದು ಸಂತಾನ ಭಿಕ್ಷೆ ನೀನು ಕೊಟ್ರೆ ನಿನಗೆ ಬಂದು ಬೆಲ್ಲದ ಆರತಿ ಮಾಡಿ ಒಂದು ಆರತಿ ಪೂಜೆ ಮಾಡ್ತೀನಮ್ಮ ಅಂತ ಹೇಳಿ ಭಕ್ತಿಯಿಂದ ತಾಯಿನ ಪ್ರಾರ್ಥನೆ ಮಾಡಿ. ಶೀಘ್ರವಾಗಿ ನಿನಗೆ ಸಂತಾನ ಆಗುತ್ತೆ. ಅದಾದ ನಂತರ ತಾಯಿ ಸೇವೆ ಮಾಡಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ನಾಗವೇಣಿಯವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 2 ರಾಶಿಗಳು ಕುಂಭಕ್ಕೆ ಮತ್ತೆ ಮೀನಕ್ಕೆ ಹೇಗಿದೆ ಈ ದಿನ ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ. ಇನ್ನ ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಶತ್ರುಗಳಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ಇವತ್ತು ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನ ಆಗ್ಬೋದು. ಆದರೂ ಏನೇ ಆದರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರನ ಆರಾಧನೆ ಮಾಡಿ ನೀವು ಸಹಿತ ಗುರುವಿನ ಪ್ರಾರ್ಥನೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಪ್ರಕಾರವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶನ್ನೋ ದೇವಿ ರವಿಷ್ಠ ಯಾಪೋ ಭವಂತ ವೇದೇಂ ಶಯೋ ರವಿಷ್ಠವಂತನಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಸಾಮಾನ್ಯಕ್ಕೆ ಶತ್ರುಗಳೆಷ್ಟೇ ಇದ್ರೂ ಸಹಿತ, ಶತ್ರುಗಳ ಆಟ ಎಷ್ಟೇ ಇದ್ರೂ, ಶತ್ರುಗಳ ಅಟ್ಟಹಾಸ ಎಷ್ಟೇ ಇದ್ರೂ ಅದನ್ನು ಸದೆಬಡಿತಕ್ಕಂತಹ ಶಕ್ತಿ ಒಂದು ಭಗವತ್ ಸಾನ್ನಿಧ್ಯಕ್ಕೆ ಮಾತ್ರ. ನಾವು ಎಲ್ಲಿವರೆಗೂ ಭಗವಂತನ ನಿರಂತರವಾಗಿ ಆರಾಧನೆ ಮಾಡ್ತೀವೋ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನಾವು ಹಿಂಬಾಲಿಸ್ತಾ ಆ ಶಕ್ತಿಯೇ ನಮಗೆ ದಾರಿದೀಪ ಅಂತ ನಾವು ಎಲ್ಲಿವರೆಗೂ ಭಕ್ತಿನ ಪ್ರಧಾನವಾಗಿ ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ನಮ್ಮ ಯಶಸ್ಸು ಖಂಡಿತ ಶತಸಿದ್ಧ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗಾಗತ್ತೆ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಿರೋಂಥ ಪರಿಸ್ಥಿತಿ ಎದುರಾಗ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ, ಸೊಂಟ ನೋವಾಗಲಿ ಅಥವಾ ಮೈಕೈ ನೋವಾಗಲಿ ಅಥವಾ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದಾಗಲಿ, ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯನ ಮಾಡ್ಕೊಳ್ತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗುವಂಥದ್ದು. ನೆಮ್ಮದಿಗೋಸ್ಕರ ಎಲ್ಲರೂ ದೂರ ಪ್ರಯಾಣ ಮಾಡೋಣ ಅಥವಾ ಎಲ್ಲರೂ ಸ್ವಲ್ಪ ದೂರ ಹೋಗಿ ಬರೋಣ ಅಥವಾ ಒಂಟಿಯಾಗಿದ್ದು ಇವತ್ತಿನ ದಿನನ ಸಾಧ್ಯವಾದಷ್ಟು ಒಂಟಿಯಾಗಿ ಕಳೆಯೋಣ, ಯಾರ ಜೊತೆ ಸೇರಿದ್ರೆ ತಾನೇ, ಯಾರನ್ನಾದರೂ ಮಾತಾಡಿದ್ರೆ ವ್ಯಾಜ್ಯಕ್ಕೆ ಕಾರಣ ಆಗುತ್ತೆ ಅಂತೇಳಿ ಈ ಪ್ರಕಾರವಾದಂತಹ ತೀರ್ಮಾನಗಳು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಮೀನರಾಶಿಯವ್ರಿಗಾಗ್ಬೋದು. ಮೀನರಾಶಿಯವರು ಇವತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8ರ ತನಕ, 4ರಿಂದ 8ರ ತನಕ ಸಾಧ್ಯವಾದಷ್ಟು ಸ್ವಲ್ಪ ಮೌನವಾಗಿದ್ದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಸ್ಕೊಳ್ಬೋದು. ಆದರೂ ಕಾಯಕವೇ ಮಾತಾದರೆ ಅಲ್ಲಿ ನಿಮ್ಮ ಮೌನ ಸಾಲದು. ಆ ಮೌನ, ಆ ಸನ್ನಿವೇಶದಲ್ಲಿ ನೀವು ಮಾಡಬೇಕಾದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡ್ತಾ ತುಳಸಿದ ಒಂದು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವ ಸಹಿತ ಒಂದು ಧರಣೆ ತುಳಸಿ ತೀರ್ಥ ತೆಗೆದುಕೊಂಡು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ.
ಕೃಷ್ಣನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮೌನುಷಾ ಅಂತ. ಏನ್ ತಮ್ಮ ಹೆಸರು? ಮೌನುಷಾ. ಮೌನುಷಾ, ಎಷ್ಟು ಡಿಫ್ರೆಂಟ್ ಆಗಿದೆ ಹೆಸರು. ಹೇಗಿದ್ದೀರಾ ಮೌನುಷಾ? ಚೆನ್ನಾಗಿದ್ದೀವಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದೇವನಹಳ್ಳಿ ಹತ್ರ ರೆಡ್ಡಿಹಳ್ಳಿಯಿಂದ ಮಾಡ್ತಾ ಇದ್ದೀವಿ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಬೆಳಗ್ಗೆಯಿಂದ ನನ್ ಗೋಲ್ಡ್ ರಿಂಗ್ ಕಾಣಿಸ್ತಿಲ್ಲ. ಗೋಲ್ಡ್ ರಿಂಗ್ ಅಂದ್ರೆ ನಿಮ್ಮ ಗೋಲ್ಡ್ ರಿಂಗ್ ಕಾಣಿಸ್ತಾ ಇಲ್ವಾ ಮನೆಯಲ್ಲಿ? ಕಳೆದು ಹೋಗಿದ್ಯಾ? ಸರಿ, ಗುರುಜಿ ಇದಾರೆ, ಮಾತಾಡಿ. ಎಲ್ಲಾ ಕಡೆ ಹುಡ್ಕಿದ್ರೆ ಸಿಗ್ತಾ ಇಲ್ಲ. ಓಕೆ ಓಕೆ, ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಒಂದ್ ಗೋಲ್ಡ್ ರಿಂಗ್ ಕಾಣಿಸ್ತಿಲ್ಲ ಗುರುಜಿ. ಬೆಳಗ್ಗೆಯಿಂದ ಎಲ್ಲಿ ಹುಡ್ಕಿದ್ರು ಸಿಗ್ತಿಲ್ಲ. ಎಲ್ಲಾದ್ರೂ ಸಿಗ್ಬೋದಾ ಏನ್ ಕೇಳಿ ಗುರುಜಿ. ನಿನ್ನ ಗೋಲ್ಡ್ ರಿಂಗು ನಿನ್ನ ಮನೆಯಲ್ಲೇ ಇದೆ ತಾಯಿ? ಮನೇಲೆ ಎಲ್ಲಾ ಕಡೆ ಹುಡ್ಕಿದ್ವಿ ಗುರುಜಿ, ಎಲ್ಲೂ ಸಿಗ್ತಿಲ್ಲ. 11 ಗಂಟೆ 20 ನಿಮಿಷದ ಒಳಗಡೆ ನಿನ್ನ ಗೋಲ್ಡ್ ರಿಂಗ್ ಸಿಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಾಬಾ ದೇವಸ್ಥಾನದಲ್ಲಿ 9 ಗೋಧಿ ಚಪಾತಿ ರೊಟ್ಟಿ ಮಾಡ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥವ್ರಿಗೆ ಗೋಧಿ ರೊಟ್ಟಿ ಕೊಡಿ. ಇದಾದ್ಮೇಲೆ ನಾಳೆ ಇಷ್ಟೊತ್ತಿಗೆ ಪುನಃ ಕರೆ ಮಾಡಿ ನಮಗೆ ವಿಷಯ ಮುಟ್ಟಿಸಿ. ಆಯ್ತು ಗುರುಜಿ. ಸರಿ ಗುರುಜಿ, ಒಳ್ಳೇದಾಗ್ಲಿ. ಮೌನುಷಾ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಯಾರು ಮಾತಾಡ್ತಿರೋದು? ಮ್ಯಾಮ್ ಜ್ಞಾನೇಂದ್ರ ಅಂತ ಹೇಳ್ಬಿಟ್ಟು. ಜ್ಞಾನೇಂದ್ರ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಪ್ಪ? ನಮ್ದು ಆಕ್ಚುಲಿ ಪಾವಡ ತಾಲೂಕ್ ಮೇಡಮ್. ನಾವಿರೋದು ಬೆಂಗಳೂರು ಬೊಮ್ಮನಹಳ್ಳಿನಲ್ಲಿ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಗೆ ಒಂದ್ ಸ್ವಲ್ಪ ಸಮಸ್ಯೆಗಳಿದೆ ಮೇಡಮ್, ಅದಕ್ಕೆ. ನಿಮ್ ಬಗ್ಗೆನೆ ಕೇಳ್ಬೇಕಿತ್ತಾ? ಗುರೂಜಿ ಇದಾರೆ, ಮಾತಾಡಿಪ್ಪ. ಹಾ ಗುರೂಜಿ, ನಮಸ್ಕಾರ ಗುರೂಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಗುರೂಜಿ. ನಾವು ಅಲ್ಲಿ ಇದಕ್ ಬಂದಿದ್ವಿ, ಬನ್ನೇರ್ಘಟ್ಟ ಹತ್ರ ಕಮ್ಮನಹಳ್ಳಿ ಹತ್ರ ಬಂದಿದ್ವಿ. ನಿಮ್ಮನ್ನ ಮೀಟ್ ಮಾಡಿದ್ವಿ. ತುಂಬಾ ಜನ ಇದ್ರು. ನೀವು ಯಾರಿಗೂ ಏನು ಹೇಳಕ್ ಆಗಿಲ್ಲ. ನಾವು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ವಿ. ಆದ್ರೂ ನಿಮ್ ಆಶೀರ್ವಾದ ತಗೊಂಡ್ವಿ ಗುರೂಜಿ. ತುಂಬಾ ಸಂತೋಷ. ಎಲ್ಲಿ ಕಾರ್ಯಕ್ರಮಕ್ಕೆ ಹೊರಟರು ಒಟ್ಟಿಗೆ ಜನ ಬಂದು ಮುಗಿಬಿದ್ದಾಗ ಯಾರೊಬ್ಬರ ಬಗ್ಗೆ ನಾನು ಮಾತಾಡ್ಲಿಕ್ಕೂ ಬಹಳ ಕಷ್ಟ ಅನ್ಸುತ್ತೆ. ಆದ್ರೆ ಒಂದು ಸತ್ಯಾಂಶ, ಎಲ್ಲೇ ಹೋದ್ರೂ ಒಂದು ಋಷಿ ಸಾಂತ್ವನದಲ್ಲಿ ಸಾಧ್ಯವಾದಷ್ಟು ಒಂದು 10 ರಿಂದ 15 ಜನ ನಾನು ಮಾತಾಡೋದೊಂದು ಪದ್ಧತಿ. ಅದರಲ್ಲಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ಯಾವ್ದಾದ್ರು ಒಂದು ವಿಚಾರನ್ನ ನಾನು ಕೈ ಎತ್ಕೊಂಡು ಆ ವಿಚಾರದ ಬಗ್ಗೆನೂ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಆದರೆ ಜನಕ್ಕೆ ಆತರ ಜಾಸ್ತಿ. ಯಾರೋ ಒಬ್ಬರು ಮಾತಾಡಿದ್ಮೇಲೆ ಮತ್ತೊಬ್ರು ಮಾತಾಡೋಣ ಅಂತ ನಿಂತರೆ ನಾವು ನಿಂತಹ ಕಾಲ ಇನ್ನೂ 1 ಅವರ್ ಜಾಸ್ತಿ ಆದರೂ ಆ ಕಾರ್ಯಕ್ರಮಗಳಲ್ಲಿ ನಾವು ನಿಲ್ತೀವಿ. ಆದರೆ ಪರಿಸ್ಥಿತಿ ಏನಾಗುತ್ತೆ, ಎಲ್ಲರೂ ಒಟ್ಟಿಗೆ ಮುಗಿಬಿದ್ದಾಗ ಎಲ್ಲರಿಗೂ ಆ ಥರ ನಾನು ಕೇಳಬೇಕು, ನಾನು ಮಾತಾಡಬೇಕು, ಫಸ್ಟ್ ನಾನೇ ಮಾತಾಡಬೇಕು. ಆಗ ಕಾರ್ಯಕ್ರಮಗಳಲ್ಲೂ ಸರಿಯಾದ ಸಮಂಜಸವಾಗಿರೋದಿಲ್ಲ. ಇರಲಿ, ಹೇಳಿಪ್ಪ ತಮ್ಮ ವಿಚಾರ ಏನು ಹೇಳಿ. ಗುರೂಜಿ, ಹಿಂಗೆ ನಾವು ಯಾವ್ದೋ ಒಂದು ನಮ್ ಕ್ಲಾಸ್ಮೇಟು, ಅವ್ರಿಗೆ ಹಿಂಗೆ ಒಂದ್ ಕಡೆ ಇದಾಗಿತ್ತು, ಮದ್ವೆ ಆಗಿತ್ತು. ಮತ್ತೆ ಅವ್ರನ್ನ ಇದಾಗೋಯ್ತು. ನಾವು ಲೈಫ್ ಕೊಟ್ಟು ಇದ್ ಮಾಡ್ಕೊಂಡು ಬಂದ್ವಿ. ಜನಗಳು ಚುಚ್ಚು ಮಾತುಗಳು. ಮತ್ತೆ ನಾವು ಹಿಂಗ್ ಯಾವ್ದೋ ನಾವ್ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ವಿ. ಬಟ್ ನಮ್ಗೇನಂದ್ರೆ ಹಿಂಗ್ ಜೀವನ ಮಾಡ್ಬೇಕಂತ ಸ್ವಲ್ಪ ಕಾಸು ಕೂಡಿಕೊಂಡಿದ್ವಿ. ಕೂಡಿಟ್ಕೊಂಡ್ರೆ ನಾವ್ ಹಿಂಗೆ ಜೀವನ ಮಾಡೋದಕ್ಕೆ ಅಂತ ಒಂದು ದಾರಿ ಮಾರ್ಗ ಅಂತ ಪ್ರೈವೇಟ್ ಒಂದು ಇನ್ಸೂರೆನ್ಸ್ ಕಂಪ್ನಿ ಮೈತ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏಜೆಂಟ್ ಆಗಿ ಇದಾಗಿದೆ. ಅದು ಅಮೌಂಟ್ 1 ವರ್ಷ ಆಯ್ತು ಸ್ವಾಮೀಜಿ, ಇದು ಬಂದೇ ಇಲ್ಲ ಇನ್ನೂ. ಜನಗಳಿಗೆಲ್ಲ ನಾನು ಕೈದಾಗ ಕೊಟ್ಟಿದ್ದೀನಿ ಸ್ವಲ್ಪ. ಈಗ ಬೇರೆ ಕಡೆ ಎಲ್ಲೂ ಕೆಲಸ ಸೆಟ್ ಆಗ್ತಾ ಇಲ್ಲ. ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ, ಅದನ್ನು ಬಿಟ್ಬಿಟ್ಟಿದೀನಿ. ಮತ್ತೆ ನಾನ್ ಮದ್ವೆ ಆಗಿದ್ನಲ್ಲ, ಅವ್ರಿಗೆ ಒಂದು ಮಗುಗೆ ಆಪರೇಷನ್ ಆಗೋಗಿತ್ತು. ಮತ್ತೆ ಅದು ಆಪರೇಷನ್ ಮಾಡಿದ್ವಿ. ಮತ್ತೆ ಮಕ್ಳಿಲ್ಲ. ಜನಗಳು ಚುಚ್ಚು ಮಾತುಗಳು. ಆಚೆ ಹೋಗೋದಕ್ಕೂ ಒಂಥರ ಬೇಜಾರಾಗುತ್ತೆ ನನಗೆ. ಇಲ್ಲ ನೋಡಿ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ದಿದ್ದಾಗ ಎಲ್ಲಾ ಕಡೆ ಸಮಸ್ಯೆಗಳು ಹೆಗಲೇರ್ತಾ ಇರತ್ತೆ. ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ರು ನಿಮ್ಮ ಒಳ್ಳೆ ಮಾತು ಯಾರೊಬ್ಬರಿಗೂ ಕಿವಿಗೆ ಬೀಳೋದಿಲ್ಲ. ಅದೇ ಗ್ರಹ ನಿಯಮ. ಯಾರು ಮೋಸ ಮಾಡಕ್ ಇಷ್ಟಪಡಲ್ಲ ಗುರುಜಿ. ನಾನು ಕನ್ಸಾಗಿ ಅಳುವಾರ್ದು. ಬಟ್ ಏನ್ ಮಾಡ್ತಾರೆ, ಯಾರಿಗಾದ್ರೂ ತೊಂದ್ರೆ ಆಗುತ್ತೆ ಅಂದ್ರೆ ಸಹಿಸಕ್ ಆಗಲ್ಲ. ನೋಡಿದ್ರೆ ಈ ಅಳು ಅಂತಕ್ಕಂಥದ್ದಿದೆಯಲ್ಲ, ದುಃಖ, ಅದು ಎಲ್ಲರೊಂದಿಗೆ ಅಳತಕ್ಕಂಥದ್ದಲ್ಲ. ಅದು ನಿಮ್ಮೊಳಗೆ ನಿಮ್ಮ ಹತ್ತಿರಕ್ಕೆ ಬಂದು ಕೂತು ಮಾತಾಡುವಂಥ ಯಾರೊಬ್ಬರ ಹತ್ರ ಆದ್ರೂ ನಿಮ್ಮ ಕಷ್ಟನ ತೋಡ್ಕೊಳ್ಳೋದ್ರಲ್ಲಿ ಗಂಡಸಾದ್ರೂ ಏನಿಲ್ಲ, ಹೆಣ್ಣಾದ್ರೂ ಏನಲ್ಲ. ಹೆಣ್ಣಿಗಾಗ್ಲಿ ಗಂಡಗಾಗ್ಲಿ ಆ ನೋವು ಅಂತಕ್ಕಂಥದ್ದು ನೋವು ಇದ್ದೇ ಇರುತ್ತೆ. ಆ ನೋವನ್ನು ಹಂಚ್ಕೊಂಡು ನಿಮ್ಮ ಮನಸ್ಸನ್ನ ಇರ್ತಕ್ಕಂಥ ನೋವನ್ನು ಹಗುರ ಪಡಿಸ್ಕೋಬೇಕಾದ್ರೆ, ಆ ಹೃದಯದ ಭಾರವನ್ನು ತೆಗಿಬೇಕಾದ್ರೆ ಯಾರ ಹತ್ರ ಆದ್ರೂ ಮತ್ತೊಬ್ಬರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೋಬೇಕಲ್ವಾ? ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಏನೇ ಆದರೂ ಈ 5 ತಿಂಗಳು ಸ್ವಲ್ಪ ಜೋಪಾನ. ಈ 5 ತಿಂಗಳ ಕಾಲದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡ್ತೀರಿ. ನೀವೇನಾದ್ರು ಅಲ್ಪ ಸ್ವಲ್ಪ ಭೂಮಿ ಇಟ್ಕೊಂಡಿದ್ರೆ ಆ ಭೂಮಿ ಬಗ್ಗೆ ಸಹಿತ ಇನ್ನೊಂದು 4 ಜನದ ಕಣ್ಣು ಬೀಳುತ್ತೆ. ಜೋಪಾನ. ಈ ಸಮಯದಲ್ಲಿ ಬಹಳ ಹುಷಾರಾಗಿದೆ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು ನೀವು. ಆರೋಗ್ಯನೂ ತುಂಬ ಅಧ್ವಾನ ಆಗ್ತಾ ಇದೆ.
ಜೊತೆಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರ ಮಾತು ಅಥವಾ ಅವರಿಂದ ಬರ್ತಕ್ಕಂತಹ ತೊಂದರೆಗಳ ಸಾಕಷ್ಟು ಕಂಡು ಬರ್ಬೋದು. ಇದನ್ನು ದೂರ ಮಾಡ್ಕೊಳ್ಳಿಕ್ಕೆ ಎಲ್ಲದರೂ ಆಮೆಗಳಿದ್ರೆ, ಆಮೆ ನೋಡಿದಿರಲ್ಲ, ಹೌದು ಗುರುಜಿ ನೋಡಿದ್ವಿ. ಆಮೆ ಏನು ಪದಾರ್ಥ ತಿನ್ನುತ್ತೋ ಆ ತಿಂತಕ್ಕಂಥ ಪದಾರ್ಥವನ್ನ ಆಮೆಗೆ ನಿಮ್ಮ ಸ್ವಾಸ್ಥ್ಯದಿಂದ ಹಾಕಿ. ಇದನ್ನು ನೀವು ಮಾಡೋದ್ರಿಂದ ನಿಧಾನಕ್ಕೆ ಆದರೂ ಸಹಿತ ಇರ್ತಕ್ಕಂಥ ದೋಷಗಳು ದೂರವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೇದಾಗ್ಲಿಪ್ಪ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ? ಬನ್ನಿ, ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮ? ಹಾಸನಿಂದ ಮೇಡಮ್. ನಾವು ಆಶಾ ಅಂತ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು ಆಶಾ ಅವ್ರೆ? ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಗುರೂಜಿ ಇದಾರೆ, ಮಾತಾಡಿ ಆರಾಮಾಗಿ. ಆಯ್ತು ಮೇಡಮ್. ಹಲೋ ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನನಗೆ ಒಬ್ಬ ಮಗ ಇದ್ದ ಗುರುಜಿ. ಹೇಳಮ್ಮ, ಯಾಕೆ ಹೇಳ್ತಾ ಇದ್ದೀರಿ? ನನ್ ಮಗ ನವೆಂಬರ್ 12, 2012 ನವೆಂಬರ್ 27 ಗುರುಜಿ. ಅವತ್ತು ನನ್ ಮಗ ಸ್ಕೂಲಿಂದ ಬಂದು ಇನ್ನೂ 10 ವರ್ಷ ಗುರುಜಿ. ನನ್ ಮಗನಿಗೆ ದೇವ್ರ ಮನೇಲಿ ನೇಣಕ್ಕೆ ಹೊಟ್ಟಿದ್ದೆ ಗುರುಜಿ. ಅಮ್ಮ, ದೇವ್ರ ಮನೆಗೆ ಹೋಗಿ ನೇಣಕ್ಕೆ ಹೊಟ್ಟಿದ್ದೆ ಗುರುಜಿ. 1 ವರ್ಷ 7 ತಿಂಗಳಾಯ್ತು. ಒಬ್ಬ ಮಗ ಇದ್ದೆ ಗುರುಜಿ. ಅಮ್ಮ, ಅವ್ನ ವಯಸ್ಸೆಷ್ಟು? ಮುದ್ದಾಗಿದ್ದ ಗುರುಜಿ. ಅವನು ಒಳ್ಳೆಯವನು. ಅಮ್ಮ, ಅವ್ನ ವಯಸ್ಸೆಷ್ಟು ತಾಯಿ? ಮಾಡ್ಕೊಂಡಂತ ಗೊತ್ತಾಗ್ಲಿಲ್ಲ ಗುರುಜಿ 10 ನಮಗೆ. ವರ್ಷ ಗುರುಜಿ. ಏನಮ್ಮ, 10 ವರ್ಷಕ್ಕೆ ಈ ನಿರ್ಧಾರವಾ? ಹೌದು ಗುರುಜಿ. ಏನು ಅವನಿಗೆ ಈ ಆಲೋಚನೆ ಆದ್ರೂ ಹೇಗ್ ಬಂತು ತಾಯಿ? ಅದೇ ಗೊತ್ತಿಲ್ಲ ಗುರುಜಿ. ಈ ವಿಷಯ ತಿಳಿಯೋದಕ್ಕಾಗಿ ಬೆಂಗಳೂರಲ್ಲಿರೋ ಗುರುಜಿಗಳು ಒಬ್ಬರನ್ನು ನಾವು ಟಿವಿಲಿ ಬರೋದು ಒಬ್ಬರನ್ನು ಬಿಟ್ಟಿಲ್ಲ ಗುರುಜಿ. ಆ ತರ ಕೇಳಿ ಲಕ್ಷಗಟ್ಲೆ ಖರ್ಚು ಮಾಡಿದೀನಿ. ಆದ್ರೂ ನನ್ ಮಗುಗೆ ಯಾಕೆ ಈ ನೋವು ಕೊಟ್ಟೆ ಭಗವಂತ ಅಂತ ನನಗಿನ್ನೂ ಅರ್ಥ ಆಗ್ಲಿಲ್ಲ ಗುರುಜಿ. ಅಲ್ಲಮ್ಮ, 10 ವರ್ಷಕ್ಕೆ ಅವನ ನೇಣು ಹಾಕೊಳ್ಳುವಷ್ಟು ಮಟ್ಟಿಗೆ ಅವನ ಧೈರ್ಯ ಹೋಗಿದೆ ಅಂದ್ರೆ ಅದು ದೇವ್ರ ಮನೇಲಿ ಗುರುಜಿ. ಆ ಸನ್ನಿವೇಶ ನೀವ್ ಯಾರು ಇರ್ಲಿಲ್ವಮ್ಮ? ಇತ್ತು ಗುರುಜಿ. ಸ್ಕೂಲಿಂದ ನಮ್ಮನೆಯವರೇ ಕರ್ಕೊಂಡು ಬಂದ್ರು. ಅವತ್ತು ಸ್ಕೂಲಲ್ಲಿ ಏನೋ ಫ್ಯಾನ್ಸಿ ಡ್ರೆಸ್ ಇದೆ ಅಂತ ಅವನು ಜಾಸ್ತಿ ದೇವರುಗಳು ಡ್ರೆಸ್ ಅವನು ಆಯ್ಕೆ ಮಾಡ್ಕೊತಿದ್ದು. LKG ಇಂದ ಕೂಡ ಅವನು ಜಾಸ್ತಿ ಶಿವನ್ ಡ್ರೆಸ್, ವಿಷ್ಣು ಡ್ರೆಸ್, ಅವತ್ತು ಸ್ವಾಮೀಜಿ ಡ್ರೆಸ್ ಬೇಕು ಅಂತ ಕೊಡಿಸ್ತು ಗುರುಜಿ. ಇವತ್ತು ಮಂಗಳವಾರ ತಗೊಂಡ್ ಸ್ಕೂಲಿಗೆ ಹೋದೆ ಗುರುಜಿ. ನಾನೇ ತಗೊಂಡ್ ಬಸ್ಸಿಗೆ ಕೂರಿಸ್ದೆ. ಮತ್ತೆ ಅಲ್ಲಿ ಸ್ಕೂಲಲ್ಲಿ ಏನೋ ಅವರು ಫ್ಯಾನ್ಸ್ ಅವನಿಗೆ ಹಾಕಿಸ್ಲಿಲ್ಲ ಅಂತ ಬೇಜಾರ ಮಾಡ್ಕೊಂಡಿದ್ದಾನೆ ಅಂತ ಅಂದ್ರು. ನಮ್ಮನೆಯವ್ರನ್ನೇ ಕಳಿಸ್ದೆ. ಕರ್ಕೊಂಡ್ ಬಂದ್ರು ನಮ್ಮನೆಯವರು ನನಗೆ ಇಬ್ರು ಹೋದ್ಲು. ಮನೆಯಲ್ಲೇ ಇತ್ತು ಗುರುಜಿ. ಅವ್ನು ಹೋದ್ರು ಸೀದಾ ರೂಮಿಗೆ ಹೋಗಿ ಬಾಗ್ಲ ಕೇಳಿದ್ದಾನೆ. ನಾನ್ ನೋಡ್ಲಿಲ್ಲ. ಅಲ್ಲೇ ಕೂತಿದ್ದೆ ಗುರುಜಿ. ನಾನು ಬಾಗ್ಲಲ್ಲೇ ಕೂತಿದ್ದೆ. ಹೇಗೆ ಅವನು ಯಾವ್ದಕ್ ನೇಣು ಹಾಕೊಂಡಿದ್ದ? ಫ್ಯಾನ್ಗೆ ಗುರುಜಿ. ಅಬ್ಬಾ, ಆ ಫ್ಯಾನ್ ಅನ್ನು ತಗಲಿತಾ ತಾಯಿ? 10 ವರ್ಷ ಅಂದ್ರೆ ಎಷ್ಟು ಮಹಾ ವಯಸ್ಸು, ಎಷ್ಟು ಉದ್ದ ಇರ್ಬೋದು ಅವನು? ಹೌದು ಗುರುಜಿ. ಅವ್ನಿಗೆ ಆತರ ಮನಸ್ಥಿತಿ ಇರ್ಲಿಲ್ಲ ಗುರುಜಿ. ಅವ್ನಿಗೆ ಆತರ ಗೊತ್ತೇ ಇಲ್ಲ ಅವೆಲ್ಲ. ಅವನಿಗೆ ಟಿವಿಲ್ ಬರೋ ಪ್ರೋಗ್ರಾಮ್ ಅವನವೆಲ್ಲ ನೋಡ್ತಿರ್ಲಿಲ್ಲ ಗುರುಜಿ. ಅವ್ನ್ ಯಾಕೆ ಆತರ ಮಾಡ್ಕೊಂಡ ಅಂತ ನಮಗ್ ಗೊತ್ತಾಗ್ಲಿಲ್ಲ ಗುರುಜಿ. ಅಬ್ಬಾ, ನೀವು ಹೇಳೋದ್ ನೋಡಿದ್ರೆ ಹೊಟ್ಟೆಲ್ ಬೆಂಕಿ ಬೀಳುತ್ತೆ ತಾಯಿ. ನನಗೆ ಇಷ್ಟು ನೋವಿದ್ರೆ ಇನ್ನು ಹೆತ್ತಕರಳು ನಿಮ್ಮ ನೋವನ್ನ ನಾನು ಕೇಳೋದು ಹೇಗೆ? ನಿಮ್ಮ ನೋವು ನನ್ನ ಗುರುಜಿ. ನನ್ನನ್ನು ಹಾಕಿ ಬಿಟ್ಟು ಎದ್ದಿಲ್ಲ ಗುರುಜಿ. ನನ್ ಮಗನಿಗೆ ಯಾಕೆ ಆತರ ಶಿಕ್ಷೆ ಕೊಟ್ಟಾರೆ ಸತ್ಯ ನನಗೆ ಗೊತ್ತಾಗ್ಬೇಕು ಗುರುಜಿ. ನನ್ನ ಮಗ ನನ್ಗಿಂತ ಅವನೇ ನನ್ನ ಪ್ರೀತಿ ಮಾಡೋನು ಗುರುಜಿ. ಜಾಸ್ತಿಯ ಅವನನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಗುರುಜಿ. ಇರ್ಲಿ ತಾಯಿ, ನೀನ್ ಸಮಾಧಾನ ಮಾಡ್ಕೊಮ್ಮ. ಯಾಕೆಂದ್ರೆ ನೋಡು ತಾಯಿ, ಈಗ ಆಗೋಗಿದೆ. ಆಗಿರ್ತಕ್ಕಂಥವನು ಹೋದಂತ ಮಗ ಅಂತೂ ಪುನಃ ಬರೋದಿಲ್ಲ. ಆದ್ರೆ ನೀನು ಇನ್ನು ಪ್ರತಿ ದಿವಸ ಇದು ದುಃಖನ ಮನಸ್ಸಲ್ಲಿ ಇಟ್ಕೊಂಡು ದುಃಖನ ಮನೆ ಮಾಡ್ಕೊಂಡು ದಿನ ಕರ್ಪೂರ ತರ ಕರಗ ಹೋದ್ರೆ ನಿನ್ನ ನಂಬಿರ್ತಕ್ಕಂಥ ನಿನ್ನ ಪತಿದೇವರು ನಿನ್ನ ಪ್ರಾಂತ್ಯದಲ್ಲಿ ಒಬ್ಬನೇ ಮಗನಮ್ಮ ಅಥವಾ ಮಕ್ಳು ಯಾರ ಬೇರೆ ಇದ್ದಾರ? ಇಲ್ಲ ಗುರುಜಿ. ಅವನು ಒಬ್ಬನೇ ಮಗ ಗುರುಜಿ. ಅವನು ಅಷ್ಟೊಂದು ಮುದ್ದಾಗಿದ್ದ. ಅವನ ಮೇಲೆ ನಮಗ್ ಮತ್ತೆ ಮಕ್ಳು ಬೇಕು ಅಂತ ಅನ್ನಿಸ್ಲೇ ಇಲ್ಲ ಗುರುಜಿ. ನನ್ ಪ್ರೀತಿ ಎಲ್ಲ ಅವನಿಗೆ ಸಿಗ್ಬೇಕು. ಇನ್ನೊಂದ್ ಮಗು ಹೋದ್ರೆ ನನ್ ಮಗ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅನ್ಕೊಂಡು ನಾವ್ ಒಬ್ಬನೇ ಸಾಕು ಅನ್ಕೋಬಿಟ್ಟು ಗುರುಜಿ. ಏನಮ್ಮ, ದೇವ್ರು ಇಷ್ಟೊಂದು ಒಂದೊಂದ್ ಸತಿ ಭಗವಂತ ಯಾಕೆ ಲೀಲೆ ಮಾಡ್ತಾನೋ, ಯಾಕೆ ಈ ರೀತಿ ಆಟ ಆಡಿಸ್ಬಿಡ್ತಾನೋ? ನೋವೇ ಗುರುಜಿ. ಬರೀ ನಮ್ ಜೀವನ ಪೂರ್ತಿ ನಮ್ ನೋವಲ್ಲೇ ಕಳೆದಿದೀವಿ. ಕಣ್ಣೀರೇ ನಮ್ ಜೀವನ ಆಗೋಯ್ತು ಗುರುಜಿ. ಇಲ್ಲಮ್ಮ, ಧೈರ್ಯ ತನ್ಕೋ ತಾಯಿ. ಭಗವಂತನ ಆಶೀರ್ವಾದ ಇದೆ, ಒಳ್ಳೇದಾಗತ್ತೆ. ಯಾಕೆಂದ್ರೆ ಇಂತಹ ಪರಿಸ್ಥಿತಿನಲ್ಲಿ ನಿನ್ನ ಸಮಸ್ಯೆಗೆ ನಿನ್ನ ನೋವಿಗೆ ನಾನು ಏನು ಉತ್ತರ ಕೊಡ್ಲಿ? ಆದ್ರೆ ಒಂದಂತೂ ಸತ್ಯ ತಾಯಿ, ಇದು ಯಾರೊಬ್ಬರು ಮಾಡಿರ್ತಕ್ಕಂತಹ ಪ್ರಯೋಗ ಅಲ್ಲಮ್ಮ.
ಇದು ಪ್ರಯೋಗಕ್ಕೆ ಈಗ ಆಗುವಂಥದ್ದಲ್ಲ. ಆದ್ರೆ ಅವನ ಮನಸ್ಸಲ್ಲಿ ಆ ಹುಚ್ಚು ಪ್ರಯತ್ನ ಹೇಗ್ ಬಂತು ಅನ್ನೋದು ಒಂದು ನಿಗೂಢವಾಗಿ ಕೂತ್ಕೊಂಡಿದೆ. ಹೌದು ಗುರುಜಿ. ಇರ್ಲಿಮ್ಮ, ನೀನೊಂದು ಕೆಲಸ ಮಾಡಮ್ಮ. ಈಗ ಪುನಃ ನಿಮಗೆ ಇನ್ನೊಂದು ಸಂತಾನ ಆಗ್ಲಿಕ್ಕೆ ದಾರಿ ಇಲ್ವಾ? ಇದೆ ಗುರುಜಿ, ಆಪರೇಷನ್ ಏನ್ ಮಾಡಿಸ್ಕೊಂಡಿರ್ಲಿಲ್ಲ, ಡಾಕ್ಟರ್ಗಳಿಗೆಲ್ಲ ತೋರಿಸಿದೀವಿ, ಆಗುತ್ತೆ ಅಂತ ಹೇಳಿದಾರೆ ಗುರುಜಿ. 100% ಆಗತ್ತೆ. ನಾನು ಹೇಳ್ತಾ ಇದ್ದೀನಮ್ಮ, ಆದಷ್ಟು ಶೀಘ್ರವಾಗಿ ಆಗ್ಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ನೀನು ಕಳ್ಕೊಂಡಿರ್ತಕ್ಕಂತ ಒಂದು ಪುತ್ರ ಸಂತಾನ ಏನಿದೆ ಅಂತಹದ್ದು ಮತ್ತೊಂದು ನಿನ್ನ ಗರ್ಭದಲ್ಲಿ ಬರ್ಲಿ ತಾಯಿ. ನಾನು ಭಗವಂತನ ಪ್ರಾರ್ಥಿಸ್ತೇನೆ ಅನ್ನೋದೇ ನನ್ನ ಆಸೆ ಗುರುಜಿ. ಅವನೇ ಬರ್ಬೇಕು, ಅವನೇ ನನ್ನ ಅಮ್ಮ ಅಂತ ಕರಿಬೇಕು ಗುರುಜಿ. ನನ್ನ ಅಮ್ಮ ಅಂತ ಕರಿಯಕ್ ನನ್ ಮಗ ಬರ್ಬೇಕು ಗುರುಜಿ. ಕರಳು ಕಿವುಚೋ ತರ ನೀನು ಮಾತಿದೆ ತಾಯಿ. ನಿಂಗೆ ಏನ್ ಸಮಾಧಾನ ಹೇಳಮ್ಮ ನಾನು? ಅಮ್ಮ ಖಂಡಿತ ಹೇಳ್ತೇನೆ ಕೇಳಿ. ಬಾಯ್ಬಿಟ್ಟು ನನ್ ಮಗ ನುಂಗ್ಬಿಟ್ಲೇನೋ ಅಂದಂಗ ಅಷ್ಟು ನನ್ ನೋವು ಗುರುಜಿ. ನಮ್ ನೋವು ಹೇಳ್ಕೊಳಕ್ ನಮ್ಗೆ ಯಾರು ಇಲ್ಲ, ನನ್ನವ್ರು ಅನ್ನೋರು ಯಾರು ಇಲ್ಲ. ದೇವ್ರು ನಮ್ಮನ್ ಕೈ ಬಿಟ್ಟಿದ್ದಾನೆ, ದೇವ್ರು ಇಲ್ಲ ದೇವ್ರ ಹತ್ರ ಹೇಳಕ್ಕೆ. ದೇವ್ರ ಅಷ್ಟು ಭಯ ಭಕ್ತಿ ಗುರುಜಿ ನಮಗೆ, ಅಷ್ಟೊಂದು ಪೂಜೆ ಪುನಸ್ಕಾರ. ನನ್ ಮಗನೂ ಅಷ್ಟೇ ಗುರುಜಿ, ಬೆಳಗ್ಗೆ ಗಣೇಶನ್ಗೆ ಗರಿಕೆ ಇಟ್ಟಿ ಪೂಜೆ ಮಾಡಿ ನಾನು ಮಾಡಿ ತಿಂಡಿನ ದೇವ್ರ ಪ್ರಸಾದ ನೈವೇದ್ಯ ಮಾಡಿ ಅದನ್ನೇ ಅವನಿಗೆ ತಿನ್ನಿ ಕಳಿಸ್ತಿದ್ದೆ. ನನ್ ಮಗನೂ ಅಷ್ಟೇ ಅತಿಯಾದಂತಹ ಬುದ್ಧಿವಂತರು ನೋಡಿ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಮ್ಮ ಕಣ್ಣೆದುರುಗ ಈ ತರ ಅತಿಯಾದಂತಹ ಬುದ್ಧಿ, ವಿಶೇಷವಾದಂತಹ ಜ್ಞಾನ, ಆ ಚಿಕ್ಕ ವಯಸ್ಸಿಗೆ ಈ ಜ್ಞಾನವೆಲ್ಲ ಯಾಕೆ ಬರುತ್ತೆ ಅಂದ್ರೆ ಬಹುಶಃ ಆಯುಷ್ ಪ್ರಮಾಣದಲ್ಲಿ ಆ ಕಡೆ ದಿನಗಳಿರುತ್ತೆ. ಆ ಆಯುಷ್ ಪ್ರಮಾಣ ಕಡಿಮೆ ಇರೋದ್ರಿಂದ ಅತಿಯಾಗಿ ಬಹಳ ವೇಗವಾಗಿ ಇದಾಗತ್ತೆ. ನೋಡಿ, ಶಂಕರಾಚಾರ್ಯರು ಚಿಕ್ಕ ವಯಸ್ಸಲ್ಲೇ ತಮ್ಮ ಕಾಲ್ನಡಿಗೆಯಲ್ಲಿ 4 ಬಾರಿ ಎಂದು ಪ್ರಪಂಚವನ್ನ ಸುತ್ತಿ ಕೊನೆಗೆ ಅವರು ಸಾಧನೆ ಮಾಡದಂತಹದ್ದು ಇಂತಹ ಒಂದು ಸರ್ವಜ್ಞ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಸರ್ವಜ್ಞ ಪೀಠಕ್ಕೆ ಕೂತ್ಕೊಂಡು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಇಂತಹ ಸಾಧನೆಗಳು, ಇಷ್ಟು ಒಳ್ಳೆ ಗುಣಗಳು ಬರಬೇಕಾದ್ರೆ ಅವನ ಆಯುಷ್ ಪ್ರಮಾಣ ಅಷ್ಟೇ ಇರುತ್ತೆ ತಾಯಿ. ಆ ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲವನ್ನೂ ತೋರಿಸೊಟ್ಟೋಗಿರ್ತಾನೆ. ಆಲೋಚನೆ ಮಾಡಬೇಡಮ್ಮ. ಶೀಘ್ರವಾಗಿ ನಿನ್ನ ಮತ್ತೊಂದು ಸಂತಾನವಾಗಿ ನಿನ್ನ ಗರ್ಭದಲ್ಲಿ ಮತ್ತೊಂದು ಪುತ್ರರತ್ನ ಜನ್ಮ ಆಗ್ಲಿ. ಅದಕ್ಕೆ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಒಳ್ಳೇದಾಗಲಿ ತಾಯಿ, ಧೈರ್ಯ ತಂದ್ಕೊಳಮ್ಮ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊಂದು ಜನರ ಕಣ್ಣೀರನ್ನ ಒರೆಸಿದ್ದೀರಾ. ತಮ್ಮ ಒಂದು ಸಾಂತ್ವನದ ನುಡಿಗಳ ಮುಖೇನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಿಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.